ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸಿದಿರಿ ದೇವರೇ. ಇದಕ್ಕಾಗಿ ನೀವು ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ವಾಕ್ಯ ಹಂಚುವಂತ ಸಹೋದರರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವರಿಗೆ ನೀವು ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ ಕೇಳುವಂತ ನಮ್ಮೆಲ್ಲರಿಗೂ ಕೂಡ ದೇವರೇ ಅದೇ ಶಕ್ತಿಯಿಂದ ತುಂಬಿಸಿ ಬಲಪಡಿಸಿದ್ದೇವ್ರೆ. ಈ ಕೂಟದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ನೀನು ತಾನೇ ನಿನ್ನ ವಾಕ್ಯ ಚಲಿಸಬೇಕಾಗಿ ನಿಮ್ಮೆಲ್ಲಾ ಕೃಪೆ ದಯೆ ಚಲಿಸಬೇಕಾಗಿ ನಾವು ಬೇಡ್ಕೊಳ್ಳೋರಾಗಿದ್ದೀವಿ ತಂದೆ. ಈ ಕೂಟಕ್ಕೆ ಬಂದಿರುವಂತ ಮತ್ತು ಬರೆದಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ನೆನಪು ಮಾಡ್ತೇನೆ. ಎಲ್ಲರೂ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಎಲ್ಲರಿಗೂ ನಿಮ್ಮ ಮಹಿಮೆ ಇರಲಿ. ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ಸತ್ಯವನ್ನು ಓದು ಹಾಗೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡುವಂತ ಒಂದು ಭಾಗ ರೋಮಪುರದವರಿಗೆ ಬರೆದಂತ ಪತ್ರಿಕೆ. ಎಷ್ಟನೇ ಭಾಗ, ಯಾವ ಅಧ್ಯಾಯ ನೋಡ್ಬೇಕಾಗಿದೆ? ಯಾವ್ದು? ಎಲ್ಲಿ ನೋಡ್ಬೇಕಿದೆ? ಮೂರನೇ ಅಧ್ಯಾಯ. ಮೂರನೇ ಅಧ್ಯಾಯನ ಎರಡು ಮುಗಿದ್ ಬಿಡ್ತಾ? ಇಲ್ವಲ್ಲ, ಅಷ್ಟು ಬೇಗ ಮುಗಿಸ್ಬಿಟ್ಟಿದ್ರಾ ನೀವು? ನನ್ಗೆ ಗೊತ್ತಿಲ್ಲದೆ ನೋಡಿ ನೀವು ಮೆನ್ಷನ್ ಮಾಡಿರ್ತೀರ. ನೋಟ್ಸ್ ಯಾರು ನೋಟ್ಸ್ ತಗೊಳ್ತಿಲ್ವಾ? ಯಾವುದು? ಇಪ್ಪತ್ತನೇ ಭಾಗ ಸ್ಟಾರ್ಟ್. 20ನೇ ಭಾಗ. ಅಧ್ಯಾಯ ಯಾವುದು? ಇದು ವಾಕ್ಯ ಎಲ್ಲಿಂದ ನೋಡ್ಬೇಕಾಗಿದೆ? ರೋಮ 26 ನೋಡ್ಬೇಕಾ? 24 ಫಿನಿಶ್ ಆಗಿದೆ. ರೋಮ 2:24 ಫಿನಿಶ್ ಆಗಿದೆ. 25ರಿಂದ ಸ್ಟಾರ್ಟ್ ಆಗಿದೆ. 25ರಿಂದ ಸ್ಟಾರ್ಟ್ ಆಗ್ಬೇಕು. ಬರ್ದಿದ್ದೀನಿ 25. ಓಕೆ, ಸರಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ರೋಮಪುರದವರಿಗೆ 2ನೇ ಅಧ್ಯಾಯ 1ರಿಂದ ಒಂದ್ಸರಿ ಒಂದು 22 ಒಂದ್ಸರಿ ಓದಿ. ಯಾರಾದ್ರೂ ಒಬ್ರು ಕ್ಲಿಯರ್ ಆಗಿ ಓದಿ ಓದ್ಕೊಂಬಣಿ ಅಂತೇಳಿ. 2ರಿಂದ 20 2ರಿಂದ 20 ಓದಿ. ಅಲ್ಲ, 2ನೇ ಅಧ್ಯಾಯ 1ರಿಂದ 20 ಓದಿ. ಆದ್ದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನಾದರೋ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಆದರೆ ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ತಕ್ಕನುಸಾರವಾಗಿಯೂ ಇರುವುದೆಂದು ಬಲ್ಲೆವು. ಇಲೇ ಮನುಷ್ಯನೇ, ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸುವ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯೋ? ಆತನ ಅಪಾರವಾದ ದಯವು. ಬ್ರದರ್, ಕರೆಂಟ್ ಹೋಯ್ತು, ಸ್ವಲ್ಪ ಓದಿಸ್ರಿ. ಕರೆಕ್ಟ್ ಆಗಿ ನಿಮ್ಗೆ ಕರೆಂಟ್ ಹೋಗ್ಬಿಡುತ್ತಲ್ಲ ಸಂದಮಷ್ಟ ಟೈಮಲ್ಲಿ? ಇಲ್ಲ, ಇಲ್ಲಿ ಬೆಳಗ್ಗೆಯಿಂದ ಹಂಗೆ ತೆಗಿತಾವ್ರೆ. ಸರಿ ಸರಿ ಸರಿ, ಹೋದ್ರಿ. ಯಾರಾದ್ರು ಬೇರೆ ಯಾರು? ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು, ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು.
ಯಾರು ಸ್ವೇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನವು, ಮನಃಶಾಂತಿ ಉಂಟಾಗುವವು. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರ ಉಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರ ಇಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ನಡೆಯುತ್ತದೆ. ಅವರ ಯೋಚನೆಗಳು ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ನೀನು ಯಹೂದ್ಯನೆನಿಸಿಕೊಂಡವನು, ಧರ್ಮಶಾಸ್ತ್ರದಲ್ಲಿ ಭರವಸೆ ಇಟ್ಟವನು, ದೇವರ ವಿಷಯವಾಗಿ ಹೊಗಳಿಕೊಳ್ಳುವವನು, ಆತನ ಚಿತ್ತವನ್ನು ಬಲ್ಲವನು, ಧರ್ಮಶಾಸ್ತ್ರದಿಂದ ಉಪದೇಶವನ್ನು ಹೊಂದಿ ಇದು ತಕ್ಕದ್ದು ಅದು ತಕ್ಕದಲ್ಲವೆಂದು ಯೋಚಿಸುವವನು ಆಗಿದ್ದಿ. ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪವೇ ನನಗಿರುವುದರಿಂದ ಕುರುಡರಿಗೆ ದಾರಿ ತೋರಿಸುವವನು, ಕತ್ತಲೆಯಲ್ಲಿ ಇರುವವರಿಗೆ ಬೆಳಕು, ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು, ಬಾಲಕರಿಗೆ ಉಪಾಧ್ಯಾಯನು ಆಗಿದ್ದೇನೆಂದು ನಂಬಿಕೊಂಡಿದ್ದಿ. ಹೀಗಿರಲಾಗಿ ಮತ್ತೊಬ್ಬನೇ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿತೀಯೋ? ಆಧಾರ ಮಾಡಬಾರದೆಂದು ಹೇಳುವ ನೀನು ಆಧಾರ ಮಾಡುತ್ತೀಯೋ? ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ? ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನಪಡಿಸುತ್ತೀಯೋ? ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದದೆಲ್ಲ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪ್ರಕಾಶ್ ಬ್ರದರ್. ಓಕೆ, ಪ್ರೀತಿಯ ಸರ್ವಸರಿಯರೇ, ಹಾಗಾಗಿ ನಾವು ನೋಡಿದಂತ ಒಂದು ಲಾಸ್ಟ್ ಅಂದ್ರೆ 2ನೇ ಅಧ್ಯಾಯ ಸಂಪೂರ್ಣವಾಗಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ತುಂಬಾ ಮಾತಾಡ್ತಿದೆ ಅಂತ ನಮ್ ಗಮನದಲ್ಲಿ ಇಟ್ಟು ನೋಡಿದ್ವಿ. ಹಾಗೆ ಅದರ ಒಂದು ಅಂತ್ಯ ಭಾಗ ಇವತ್ತು ಕೂಡ ಒಂದು ಮುಖ್ಯವಾದ ಒಂದು ವಿಷಯವನ್ನ ಅಲ್ಲಿ ಮಾತಾಡಕ್ ಹೋಗ್ತಿದ್ದಾರೆ. ಅದೇ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಶಾಸ್ತ್ರದಲ್ಲಿ ಒಂದು ಮುಖ್ಯವಾದಂತ ಒಂದು ಪದ್ಧತಿ ಇತ್ತು. ಏನ್ ಪದ್ಧತಿ ಅಂದ್ರೆ ಒಂದು ದೇವರು ಹೇಳಿದಂತ ಒಂದು ಆಚಾರ ವಿಚಾರವಿತ್ತು. ಅದನ್ನ ಕಂಪಲ್ಸರಿ ಪ್ರತಿಯೊಬ್ಬರು ಯಹೂದ್ಯರು ಅನುಸರಿಸಬೇಕಾಯ್ತು. ಯಾವುದು ಅಂತ ಗೊತ್ತಿದೆಯಾ ಅದು? ಗೊತ್ತಾ ಯಾವ್ದಂತ? ಅದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ರೆ, ವಾಕ್ಯವನ್ನು ಓದ್ಬಿಡಿ. ವಾಕ್ಯವನ್ನ ರೋಮಪುರದವರಿಗೆ 2ನೇ ಅಧ್ಯಾಯ 25ನೇ ವಾಕ್ಯ. ನೀನು ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವುದಾದರೆ ಸುನ್ನತಿ ಎಂಬ ಸಂಸ್ಕಾರದಿಂದ ಪ್ರಯೋಜನಕರವಾದದ್ದೇ ಸರಿ. ಆದರೆ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂತಾಯಿತು. ಅಲ್ವರ, ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ ಸುನ್ನತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸುನ್ನತಿ ಅಂತ ಹೇಳಿದಾಗ ದೇವ್ರ ಮಕ್ಳು ನಮ್ಮೆಲ್ಲರೂ ಗೊತ್ತಿರುವಂತ ವಿಷಯ. ಇದ್ರ ಬಗ್ಗೆ ತುಂಬಾ ದೊಡ್ಡದಾಗಿ ನಾವು ತಿಳ್ಕೊಬೇಕಾಗಿಲ್ಲ, ಯಾಕಂದ್ರೆ ತುಂಬಾ ನಾವು ಓದಿರ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು, ವಿಶೇಷವಾಗಿ ಈ ಸುನ್ನತಿ ಎಂಬಂತ ಒಂದು ಪದ್ಧತಿನ ದೇವ್ರು ಯಾರಿಗ್ ಕೊಡ್ತಾರೆ? ಮೊದ್ಲು ಯಾರಿಗ್ ಕೊಡ್ತಾರೆ ಸತ್ಯವೇದದಲ್ಲಿ? ಇಸ್ರೇಲ್ಗೆ. ಓಕೆ, ಬಟ್ ಯಾರು ಕೊಡ್ತಾರೆ? ವ್ಯಕ್ತಿಗೆ, ಅಬ್ರಾಹ್ಮರ್ ಕೊಡ್ತಾರೆ. ವೆರಿ ಗುಡ್ ಅಲ್ವಾ? ಅಬ್ರಾಹ್ಮ್ಗೆ ಏನ್ ಮಾಡ್ತಾರೆ ದೇವ್ರು? ಮೊದಲು ಅಂದ್ರೆ ಈ ದೇವ್ರು ಹೇಳ್ಬೇಕಾದ್ರೆ ನಿಮ್ಮ ಮಧ್ಯದಲ್ಲಿ ಎಲ್ಲಾ ಪ್ರತಿಯೊಬ್ಬ ಗಂಡಸರಿಗೂ ಹುಟ್ಟಿದಂತ ಮಗುಗೆ 8ನೇ ದಿನದಲ್ಲಿ ಆ ಸುನ್ನತಿನ ನೀವು ಮಾಡಿಸ್ಬೇಕು. ಆ ರೀತಿ ನೀವು ಮಾಡೋದ್ರಿಂದ ನೀವೇನಾಗ್ತೀರಿ? ನನ್ನ ಸಂತತಿಯಾಗಿರ್ತೀರ ಅಂದ್ಬಿಟ್ಟು ನನಗೊಂದು ಗುರುತಾಗಿರುತ್ತೆ. ನಿಮ್ಗೆ ಶರೀರದಲ್ಲಿ ನೀವು ತೋರ್ಸ್ಕೊಳ್ಳೋಂತ ಗುರುತು. ಹೇಗೆ ನಾವು ದೀಕ್ಷಾಸ್ನಾನ ತಗೊಳ್ತೀವೋ ಹಾಗೆ ಇಸ್ರೇಲ್ ಜನರಲ್ಲಿ ಶರೀರದಲ್ಲಿ ಅವ್ರಿಗೆ ತೋರ್ಸ್ಕೊಳ್ಳೋಂತ ಒಂದು ಗುರುತು ಏನಪ್ಪಾ ಅಂದ್ರೆ ಆ ಸುನ್ನತಿನ ಅವರು ಕಂಪಲ್ಸರಿ ಮಾಡ್ಬೇಕಾಯ್ತು. ಒಂದ್ ವೇಳೆ ಮಾಡದೇ ಇದ್ರೆ ಏನಾಗ್ತಿತ್ತು ಅಂತ ದೇವ್ರ ಕೋಪಕ್ಕೆ ಬರ್ತಾ ಇತ್ತು ಕೂಡ. ಇದು ಕೂಡ ನಾವು ಮೋಶೆಯ ಒಂದು ವಿಷಯದಲ್ಲಿ ನೋಡ್ತೀವಿ. ಮೋಶೆ ಅಲ್ಲಿಂದ ಐಗುಪ್ತಕ್ಕೆ ಹೋಗ್ಬೇಕಾದ್ರೆ ದೇವರ ಕೋಪ ಅವನ ಮೇಲೆ ಬರುತ್ತೆ. ಅವಾಗ ಅವರ ಹೆಂಡತಿ ಏನ್ ಮಾಡ್ತಾರೆ? ಮಗುಗೆ ಸುನ್ನತಿ ಮಾಡ್ತಾರೆ ಅಂತ ವಿಷಯ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಸತ್ಯವೇದ ಓದಿದ್ರೆ ಇದೆಲ್ಲ ಡೀಪ್ ಆಗಿ ಮಾತಾಡುವಂತ ನೆಸೆಸಿಟಿ ಇಲ್ಲ, ಬಟ್ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಬಟ್ ಈ ಒಂದು ಪಾಯಿಂಟ್ ಅನ್ನ ಇಲ್ಲಿ ಅಪೊಸ್ತಲ ಪೌಲ್ ಕೋಟ್ ಮಾಡಕ್ ಹೋಗ್ತಾ ಇದಾರೆ, ಅದನ್ನ ತಿಳ್ಸಕ್ ಹೋಗ್ತಿದ್ದಾರೆ.
ಸುನ್ನತಿ ಸರ್ಕಮ್ಸ್ಟೆನ್ಸ್ ಅಂದ್ರೆ ಈ ಒಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಂಡು ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಿದ್ದಾರೆ. ಯಾಕೆ ಅಂತ ಹೇಳಿದಾಗ ಇಸ್ರೇಲ್ ಜನರು ಈ ಸುನ್ನತಿ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ತುಂಬಾ ಅದನ್ನ ಫಾಲೋ ಮಾಡ್ತಾರೆ, ತುಂಬಾ ಅದನ್ನ ಮಾಡ್ತಾ ಇದ್ರು. ಇನ್ನು ಕೂಡ ಅದು ಯಾವ ರೀತಿಯಲ್ಲಿ ಅಂದ್ರೆ ಒಂದ್ ವೇಳೆ ನಾವು ನೋಡ್ತೀವಿ ಈಗ ಅನ್ಯ ಜನರು ಯಾರಾದ್ರೂ ನಾನು ಇಸ್ರೇಲ್ ಪ್ರಜೆ ಆಗ್ಬೇಕು, ಹೇಗೆ ನಾವು ಅನ್ಯ ಜನಾಂಗದವರು ಈಗ ದೇವ್ರನ್ನ ಅಕ್ಸೆಪ್ಟ್ ಮಾಡಿ ದೀಕ್ಷಾ ಸ್ನಾನ ತಗೊಂಡ್ರು ಅವರು ದೇವ್ರ ಕ್ರೈಸ್ತರಾಗ್ತಾರೋ, ಕ್ರೈಸ್ತನ ಅಂಗೀಕರಿಸ್ತಾರೋ, ಅದೇ ರೀತಿಯಾಗಿ ಅನ್ಯರು ಯಾರಾದ್ರೂ ಕೂಡ ಆ ಒಂದು ಆಚಾರ ವಿಚಾರಗಳಲ್ಲಿ ಅಂದ್ರೆ ಯಹೂದ್ಯರ ಆಚಾರ ವಿಚಾರಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮೊದ್ಲು ಅವ್ರು ಏನ್ ಮಾಡ್ಬೇಕಾಯ್ತು? ಸುನ್ನತಿನ ಮಾಡ್ಬೇಕಾಯ್ತು. ಇದು ದೇವ್ರ ಏನ್ ಮಾಡಿದ್ರು? ನಿಯಮವಾಗಿ ಕೊಟ್ಟಿದ್ರು ಅವ್ರಿಗೆ. ನೀವು ಆ ರೀತಿ ಸುನ್ನತಿ ಮಾಡ್ಕೊಂಡು ಅವ್ರು ಏನಾಗ್ತಾರೆ? ಅವ್ರು ಯಹೂದ್ಯರು ಅಂತ ಅಂದ್ರೆ ಇಸ್ರೇಲ್ ಜನರ ಮಧ್ಯದಲ್ಲಿ ಎಣಿಸಲ್ಪಡ್ತಾರೆ ದೇವರ ದೃಷ್ಟಿಯಲ್ಲಿ. ಅವ್ರು ಪಸ್ಕವನ್ನ ಆಚರಿಸಬಹುದು, ಬೇರೆ ಹಬ್ಬಗಳನ್ನ ಏನ್ ಮಾಡ್ಬಹುದು? ಆಚರಿಸಬಹುದು. ಆದ್ರೆ ದೇವ್ರ ಕೊಟ್ಟಂತ ಈ ವಿಧಾನವನ್ನ ಎಲ್ರು ಕೂಡ ಏನ್ ಮಾಡ್ಬೇಕಾಯ್ತು. ಆದ್ರೆ ಇದು ಏನಾಯ್ತು ಅಂತ ನೋಡಿದ್ರೆ ಇಸ್ರೇಲ್ ಜನರ ಮಟ್ಟಿಗೆ ಈ ಸುನ್ನತಿ ಮಾಡಿಸ್ಕೊಂಡಿದ್ ಮಾತ್ರಕ್ಕೆ ನಾವು ತುಂಬಾ ಶ್ರೇಷ್ಠರು ಅನ್ನೋಂತ ಒಂದು ವಿಷಯ ಬಂತು. ಈಗ ಈ ಸುನ್ನತಿ ಅನ್ನೋಂತ ಪದ್ಧತಿ ಎಲ್ಲಿದೆ ಅಂದ್ರೆ ಈ ಮುಸ್ಲಿಮರ ಮಧ್ಯದಲ್ಲಿ ಇದೆ, ಮತ್ತೆ ಇವುಗಳು ಕೂಡ ಯಹೂದ್ಯರ ಮಧ್ಯದಲ್ಲಿ ಇದೆ. ಅದನ್ನ ಹಾಗೆ ನೇರವಾಗಿ ಅದನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ರು ಕೂಡ ಅದನ್ನ ಆಚರಣೆ ಮಾಡ್ತಾ ಇದ್ರೆ ನಮ್ಗೆಲ್ಲ ಗೊತ್ತಿರುವಂತ ವಿಷಯ. ಹಾಗೆ ಯಹೂದ್ಯರ ಮಟ್ಟಿಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಸುನ್ನತಿನ ಮಾಡಿಸ್ಕೊಂಡ್ಬಿಟ್ರೆ ನಾವು ತುಂಬಾ ವಿಶೇಷವಾದಂತ ಜನ, ನಾವು ತುಂಬಾ ಶ್ರೇಷ್ಠವಾದವರು, ನಾವು ಸುನ್ನತಿಯಲ್ಲಿದ್ದೀವಿ, ಬೇರೆ ಯಾರು ಸುನ್ನತಿಯವರಿಲ್ಲ. ಯಾಕಂದ್ರೆ ದೇವರ ಒಂದು ಉದ್ದೇಶ ಕೂಡ ಏನಿತ್ತು ಅಂದ್ರೆ ಈ ಸುನ್ನತಿ ಮಾಡಿಸ್ಕೊಂಡಿರೋರೆ ದೇವ್ರ ಮಕ್ಕಳು ಅನ್ನೋ ರೀತಿಯಲ್ಲೇ ದೇವ್ರ ಏನ್ ಮಾಡಿದ್ರು? ತುಂಬಾ ವಿಷಯಗಳನ್ನ ಅವ್ರಿಗೆ ತಿಳಿಸ್ಕೊಟ್ರು. ಬೇರೆಯವರೆಲ್ಲ ಅನ್ಯ ಜನಾಂಗದವ್ರು ಏನಾದ್ರು ಸುನ್ನತಿ ಇಲ್ದವರು ದೇವ್ರ ದೃಷ್ಟಿಯಲ್ಲಿ ಅವ್ರು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಿದ್ರು? ದೇವ್ರು ಟ್ರೀಟ್ ಮಾಡ್ತಾ ಇದ್ರು. ಅದೇ ವಿಷಯಗಳನ್ನ ಅವ್ರಿಗೆ ತಿಳಿಸ್ಕೊಡ್ತಿದ್ರು. ನೀವೇ ನನ್ನ ಸ್ವಕೀಯ ಜನ, ಅದರ ಗುರುತು ಸುನ್ನತಿ ಮಾಡ್ಕೊಬೇಕು. ಬಟ್ ಇದು ಯಾವ ಉದ್ದೇಶಕ್ಕೆ ಮಾಡಲ್ಪಟ್ಟಿತ್ತು? ಏನಪ್ಪಾ ದೇವ್ರಿಗೆ ಇವ ಒಂದು ಮಗುನ ಒಂದು 8 ವಯಸ್ಸು ಮಗು 8 ದಿನದಲ್ಲಿ ಆ ಮಗುನ ತಗೊಂಡು ಆ ಶರೀರದಲ್ಲಿರುವಂತಹ ಒಂದು ಚರ್ಮವನ್ನ ಕಟ್ ಮಾಡೋದ್ರಿಂದ ಏನ್ ದೊಡ್ಡ ಮಹಾ ಆಗ್ಬಿಡುತ್ತೆ? ಆ ಮಗುಗೆ ಏನ್ ತನ ಗೊತ್ತಾಗ್ಬಿಡುತ್ತೆ? ಏನ್ ಉದ್ದೇಶ ಇತ್ತು ದೇವ್ರಿಗೆ ಈ ರೀತಿ ಮಾಡೋದ್ರಲ್ಲಿ? ಏನ್ ಬದಲಾವಣೆ ತರ್ತಾ ಇತ್ತು ಅವ್ರ ಲೈಫ್ ಅಲ್ಲಿ? ಈ ರೀತಿ ಆಚಾರ ವಿಚಾರಣೆ ಮಾಡೋದ್ರಲ್ಲಿ ಏನ್ ಬದಲಾವಣೆ ತರ್ತಾ ಇತ್ತು? ಇವತ್ತು ಕೂಡ ನಾವು ನೋಡ್ತೀವಲ್ಲ, ಯಾವುದೇ ಒಂದು ಆಚಾರ ವಿಚಾರಗಳಿರ್ಬೋದು, ಯಾವುದೇ ವಿಷಯ ಇರ್ಬೋದು, ಅದು ನಮ್ಮ ಮನಸ್ಸಿಗೆ ನಮ್ಮ ಗುಣಗಳಲ್ಲಿ ಬದಲಾವಣೆ ತರದಿದ್ರೆ ಅದು ವ್ಯರ್ಥ ಅಷ್ಟೇ. ನಾವು ಮಾಡುವಂತ ಯಾವುದೇ ವಿಷಯಗಳಿರ್ಬೋದು, ಒಂದು ಫಾರ್ಮಾಲಿಟಿ ಆಗ್ಬಾರ್ದು. ಫಾರ್ಮಾಲಿಟಿ ಅಂದ್ರೆ ಏನೋ ಸಾಂಪ್ರದಾಯಿಕವಾಗಿ ಆಗ್ಬಾರ್ದು. ಮಾಡ್ತಾ ಇದೀವಿ ಅಷ್ಟೇ, ಏನಂತ ಗೊತ್ತಿಲ್ಲ. ಇದು ಪ್ರಪಂಚ ಪೂರ್ತಿ ಹೀಗೆ ಇದೆಯಲ್ಲ, ಹಲವಾರು ವಿಷಯಗಳು ಹಿಂಗೆ ಇದೆ. ಅವ್ರು ಮಾಡೋಂತ ಹಬ್ಬಗಳಿಗೆ ಕಾರಣ ಗೊತ್ತಿಲ್ಲ, ಅವ್ರು ಮಾಡೋಂತ ಒಂದು ಏನೋ ಒಂದ್ ಮಾಡ್ತಾರಂದ್ರೆ ಕಾರಣ ಗೊತ್ತಿಲ್ಲ. ಬಟ್ ಅದೆಲ್ಲ ಏನೋ ಖುಷಿಗೆ ಸ್ವಲ್ಪ ಅಲ್ಪ ಸಮಯದಲ್ಲಿ ಮಾಡುವಂತ ಸಂತೋಷಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾರೆ. ಕಾರಣಗಳು ತಿಳಿಯೋದಿಲ್ಲ ಅವರಿಗೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾಗಿರೋಂತ ವಿಷಯ ಏನಪ್ಪಾ ಅಂದ್ರೆ ಉದ್ದೇಶ ಏನಿತ್ತು? ದೇವ್ರು ಮಾಡೋಂತ ಉದ್ದೇಶ ಏನಿತ್ತು? ನೋಡ್ರಿ, ದೇವ್ರು ಈ ಒಂದು ಧರ್ಮಶಾಸ್ತ್ರವನ್ನ ಕೊಟ್ಟಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಈ ಸುನ್ನತಿಯನ್ನ ಕೊಟ್ಟಂತ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಈ ಸುನ್ನತಿನ ಮಾಡಿಸ್ಕೊಳ್ಳೋದ್ರ ಮೂಲಕ ಧರ್ಮಶಾಸ್ತ್ರ ಎಲ್ಲಾ ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಾಗಿದೆ. ಅದನ್ನ ನೀವು ಮೀರ್ಬಾರ್ದು, ಅದನ್ನ ನೆನ್ಪಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಇಸ್ರೇಲ್ ಜನರಿಗೆ ಪ್ರತಿ ಸರಿ ಮರ್ತೋಗ್ಬಿಡ್ತಾರೆ. ಅವ್ರಿಗೆ ಯಾವಾಗ್ಲೂ ನೆನಪು ಬರ್ಲಿ ಅಂತ ಒಂದು ಇನ್ಸಿಡೆಂಟ್ ನ ಒಂದು ಸಿಸ್ಟಮ್ ನ ತಂದಿದ್ದಾರೆ ಅಷ್ಟೇ. ಪ್ರತಿ ವಾರ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ವಿಷಯನ ಆಚಾರ ತಂದಿದೆ. ಆ ರೀತಿ ನೆನಪು ಮಾಡ್ಕೊಂಡು ಹೌದು ನಾನು ದೇವರ ಧರ್ಮಶಾಸ್ತ್ರಗಳನ್ನ ಆಜ್ಞೆನ ಫಾಲೋ ಮಾಡ್ಬೇಕಾಗಿದೆ, ಅದಕ್ಕೆ ನಾನು ಸುನ್ನತಿ ಮಾಡಲ್ಪಟ್ಟಿದೆ ಅಂದ್ಬಿಟ್ಟು ಪ್ರತಿಯೊಬ್ಬ ಗಂಡಸರಿಗೂ ಮನೆಯ ಆಳ್ವಿಕೆ ಮಾಡುವಂತ ಹೆಡ್ಗೂ ಬರ್ಬೇಕು, ಅದ್ರ ಮೂಲಕ ಕುಟುಂಬನ ಅದೇ ರೀತಿ ನಡೆಸ್ಬೇಕು. ಇದೆಲ್ಲ ದೇವರ ಪ್ಲಾನ್ ಅಷ್ಟೇ. ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ದೇವ್ರ ಉದ್ದೇಶ, ದೇವರ ನೀತಿ ನ್ಯಾಯಗಳನ್ನ ಧರ್ಮಶಾಸ್ತ್ರಗಳನ್ನ ಅವ್ರು ಮರಿಬಾರ್ದು. ಅದಕ್ಕೆ ನಾವು ನೋಡ್ಬೇಕಾದ್ರೆ ದೇವ್ರ ಕೆಲವೊಂದ್ ಕಡೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ರೀತಿಯಾಗಿ ಮಾಡಿದಂತ ಸುನ್ನತಿಯ ಒಂದು ನಿಜವಾದ ಅರ್ಥ ತಿಳಿದೆ ಅದು ಕಾಲಾಂತರದಲ್ಲಿ ಏನಾಗ್ಬಿಡ್ತು ಅಂದ್ರೆ ಇಸ್ರೇಲ್ ಮಧ್ಯದಲ್ಲಿ ಒಂದು ಸಂಪ್ರದಾಯವಾಗ್ಬಿಡ್ತು. ಅದಕ್ಕೆ ದೇವ್ರು ಮಾತಾಡ್ತಾರೆ, ಯೆರೆಮೀಯನ ಮೂಲಕ ಮಾತಾಡ್ತಾರೆ. ಯೆರೆಮೀಯ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ. ಯೆರೆಮೀಯ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ. ಅದ್ರೆ ಯಾವ್ದಿಲ್ವಾ? ಯಾರಿಲ್ಲ? ನಾನೇ ಓದ್ಬಿಡ್ಲ? ಯೆಹೂದ್ಯದ ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುದುಗೋಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಇಲ್ಲವಾದರೆ ನಿಮ್ಮ ದುಷ್ಟತ್ವಗಳ ನಿಮಿತ್ತ ನನ್ನ ರೋಷವು ತಲೆ ಎತ್ತುವಂತೆ ಹೊರಟು ಯಾರು ಆರಿಸಲಾಗದಷ್ಟು ಸಿಸ್ಟರ್ ಶಾಂತ ಮಿಸ್ಟರ್ ಕರೆಂಟ್ ಬರ್ಲಿಲ್ವಾ ನಿಮ್ಗೆ? ಬಂದಿದೆ, ಓದ್ತಾ ಇದ್ದೀನಲ್ಲ. ಓಕೆ.
ಅಲ್ಲಿ ಜ್ವಾಲೆ ಅಂತ ಇದೆ, ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗ್ರಿ, ನಿಧಾನಕ್ಕೆ ಉತ್ತರ ಕೊಡ್ತೀವಿ. ಓಕೆ. ಅದ್ರ ಮೇಲೆ ಬರ್ದು ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಜ್ವಾಲೆ ಹಾ. ಅಂತ ಜ್ವಾಲೆಯಂತೆ ಹೊರಟು ಯಾರು ಆರಿಸಲಾಗದಷ್ಟು ರಭಸವಾಗಿ ದಗದಗಿಸುವುದು. ನೋಡಿದ್ರ ಇಲ್ಲಿ ಮಾತಾಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಿದ್ರೆ, ಇಸ್ರೇಲ್ ಜನರಿಗೆ ಸುನ್ನತಿ ಕೊಟ್ಟಂತ ಉದ್ದೇಶವನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ವಿಷಯವನ್ನ ಮಾತಾಡ್ತಾರೆ. ಏನಪ್ಪಾ ಅಂದ್ರೆ, ಈ ಸುನ್ನತಿ ನೀವು ಕೊಟ್ಟಿದ್ದು ನಿಮ್ಮ ಹೃದಯಗಳಲ್ಲಿ ಬದಲಾವಣೆ ಆಗ್ಬೇಕಂತ ಉದ್ದೇಶಕ್ಕೆ ಕೊಟ್ಟಿದ್ದು ಹೊರತು ನಿಮ್ಮ ಶರೀರದಲ್ಲಿ ಏನೋ ಒಂದ್ ಬದಲಾವಣೆ ಆಗ್ಬೇಕು, ನಿಮ್ಮ ಅಂಗನ ಕಟ್ ಮಾಡೋದ್ರಿಂದ ಏನೋ ಒಂದ್ ಚೇಂಜಸ್ ಆಗುತ್ತಂತ ಯಾವುದೇ ವಿಷಯ ಇಲ್ಲ. ಯಾವುದೇ ಚೇಂಜ್ ಆಗಲ್ಲ ಅಲ್ಲಿ. ಅದ್ರ ಅರ್ಥ ನನ್ನ ಹೃದಯದಲ್ಲಿ, ನಮ್ಮ ಹೃದಯಗಳಲ್ಲಿ ಇದರ ಬದಲಾವಣೆ ತರಬೇಕು. ನೋಡಿ, ಈಗ 8 ದಿನದ ಮಗುಗೆ ಸುನ್ನತಿ ಮಾಡ್ತೀವಿ, ಆ ಮಗುಗೆ ಏನ್ ಗೊತ್ತಾಗುತ್ತೆ? ಏನು ಗೊತ್ತಿರಲ್ಲ. ಬೆಳಿತಾ ಬೆಳಿತಾ ಏನ್ ಮಾಡ್ತಾರೆ, ಆ ಮಗುಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಏನ್ ತಿಳಿಸ್ಕೊಡ್ತಾರೆ? ನೋಡಪ್ಪ, ನೀನು ಧರ್ಮಶಾಸ್ತ್ರಕ್ಕೆ ಅಧೀನವಾಗಿದ್ಯಾ, ಧರ್ಮಶಾಸ್ತ್ರ ಅಧೀನವಾಗಿ ದೇವ್ರು ಹೇಳಿದಂತ ಒಂದು ವಿಷಯವನ್ನ ನಿನಗೆ ಮಾಡಲ್ಪಟ್ಟಿದೆ. ಇದರ ಉದ್ದೇಶ ಏನು ಅಂದ್ರೆ, ನೀನು ಧರ್ಮಶಾಸ್ತ್ರವನ್ನ ಫಾಲೋ ಮಾಡುವಂತ ಹಂಗಿನಲ್ಲಿದ್ಯಾ, ನೀನು ಅದನ್ನ ಫಾಲೋ ಮಾಡ್ಲೇಬೇಕು. ಯಾಕಂದ್ರೆ ನೀನು ಸುನ್ನತಿ ಒಳಪಟ್ಟಿದ್ಯಾ. ಇದು ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇಲ್ಲಿ ನೀನು ಸುನ್ನತಿ ಆಗಿದೆಯಾ, ಯಾವುದೇ ಅನ್ಯ ಜನಗಳಿಗೆ ಈ ರೀತಿಯಾದಂತ ಒಂದು ವಿಷಯ ಇಲ್ಲ ನಿನಗಿರೋದ್ರಿಂದ ದಯವಿಟ್ಟು ಇದು ನೀನ್ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಇದು ಯಾವಾಗ್ಲೂ ನೀನು ಮೈಂಡ್ ನೆನಪಲ್ಲಿ ಇಟ್ಕೋ, ಧರ್ಮಶಾಸ್ತ್ರವನ್ನ ನಾವು ಫಾಲೋ ಮಾಡ್ಲೇಬೇಕು. ಇದು ಕಡ್ಡಾಯವಾಗಿದೆ, ಮಾಡ್ಬೇಕು. ದೇವ್ರ ಆ ರೀತಿ ಮಾಡಿದ್ರೆ ದೇವ್ರು ಮೆಚ್ತಾರೆ. ದೇವರ ಆಜ್ಞೆಗಳನ್ನ, ದೇವರ ಉಪದೇಶಗಳನ್ನ ಕಿವಿಗೆ ಹಾಕೊಬೇಕು, ತಲೆಗೆ ಹಾಕೊಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅನ್ನೋದು ಅವ್ರಿಗೆ ಯಾರಿಂದ ಹೇಳ್ಕೊಡ್ತಾರೆ? ಪೇರೆಂಟ್ಸ್ ಹೇಳ್ಕೊಡ್ತಾರೆ ಆ ವಿಷಯ. ಕರೆಕ್ಟ್ ಅಲ್ವಾ? ಆ ಉದ್ದೇಶ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಇದೇ ರೀತಿ ಬರ್ಬೇಕಾಯ್ತು, ಬಟ್ ಏನಾಯ್ತು, ಇದೆಲ್ಲ ಇರ್ಲಿಲ್ಲ. ಕಾಲಾಂತರದಲ್ಲಿ ಏನಾಗ್ಬಿಡ್ತು, ಇದ್ಯಾವುದು ಇರ್ಲಿಲ್ಲ. ಜನರಿಗೆ ಏನೋ ಹೇಳ್ಕೊಡ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ, ಅದ್ರ ಉದ್ದೇಶ ಏನಂತ ಗೊತ್ತಾಗ್ತಿರ್ಲಿಲ್ಲ. ಕಾಲಾಂತರದಲ್ಲಿ ಏನಾಯ್ತು ಅಂದ್ರೆ, ಅವರ ಆ ಒಂದು ಸುನ್ನತಿ ಅನ್ನೋದು ಒಂದು ಸಂಪ್ರದಾಯವಾಗಿ, ಒಂದು ಪದ್ಧತಿಯಾಗಿ, ಒಂದು ಆಚರಣೆಯಾಗಿ ಉಳಿತೇ ಹೊರತು ಅದ್ರ ನಿಜವಾದ ಅರ್ಥ ಏನಂತಾನೆ ಗೊತ್ತಿಲ್ಲ. ಆದ್ರೂ ಕೂಡ ದೇವ್ರು ನೋಡ್ರಿ, ಧರ್ಮಶಾಸ್ತ್ರದೆಲ್ಲ ಬರ್ದಿಟ್ಟಿದ್ದಾರೆ ಸುನ್ನತಿಯ ಉದ್ದೇಶ ಏನಿದೆ, ಸುನ್ನತಿಯ ಅರ್ಥ ಏನಿದೆ ಅಂತ ಏನ್ ಮಾಡಿದ್ದಾರೆ, ಅವ್ರು ಬರ್ದಿಟ್ಟಿದ್ರು ಅಲ್ವಾ? ಇನ್ ನೋಡ್ಬೇಕಾದ್ರೆ ದೇವರ ದೃಷ್ಟಿಯಲ್ಲಿ ಅನ್ಯ ಜನಾಂಗದವರು ಸುನ್ನತಿ ಇಲ್ದೇ ಇದ್ದಾರೆ. ಆದ್ರೆ ಅದೇ ಒಂದು ಸುನ್ನತಿನ ಮಾಡ್ಕೊಂಡು ಇಸ್ರೇಲ್ ಜನರು ನಿಜವಾದ ದೇವರ ಸುನ್ನತಿಯ ವಿಚಾರನ ಗೊತ್ತಿಲ್ಲದೆ ಹೋದಾಗ, ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ದೇವ್ರ ಸುನ್ನತಿನ ಮಾಡಿಸಿದ್ರು ಅಂತ ಗೊತ್ತಿಲ್ಲದೆ ಹೋದಾಗ, ಅವ್ರಿಗೆ ಇವ್ರಿಗೆ ಏನ್ ಈಕ್ವಲ್ ಆಯ್ತು, ಅವ್ರಿಗೆ ಇವ್ರಿಗೆ ಏನ್ ಡಿಫ್ರೆನ್ಸ್ ಆಯ್ತು? ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು ಅಲ್ವಾ? ನೋಡಿ, ಯೆರೆಮೀಯ 9ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯ ಓದೋಣ. ಯಾವ್ದಾದ್ರು ಇದು ಯೆರೆಮೀಯನಾ? ಯೆರೆಮೀಯ 9ನೇ ಅಧ್ಯಾಯ 25 ಮತ್ತು 25ರಿಂದ 26 ವಾಕ್ಯ. ಐಗುಪ್ತ್ಯರು, ಯೆಹೂದ್ಯರು, ಎದೋಮ್ಯರು, ಅಮ್ಮೋನ್ಯರು, ಮೊಹಾಬ್ಯರು, ಚೆಂಡಿಕೆ ಬಿಟ್ಟುಕೊಂಡಿರುವ ಅರಣ್ಯ ನಿವಾಸಿಗಳು ಅಂತೂ ಸುನ್ನತಿ ಉಳ್ಳವರಾದರೂ सुन्नति मटन भी डाल दो उसमें, चेन के पॉकेट में डाल दो। वो चाय नहीं, क्या चाय वो सकता है कचरे में डाल दो। ಓದಿ ರವಿ ಬ್ರದರ್ ಓದಿ. ಅಂತೂ ಸುನ್ನತಿ ಉಳ್ಳವರಾದರೂ ಸುನ್ನತಿ ಇಲ್ಲದ ಇವರೆಲ್ಲರನ್ನು ನಾನು ದಂಡಿಸುವ ದಿನಗಳು ಬರುತ್ತವೆ. ಏಕೆಂದರೆ ಸಕಲ ಜನಾಂಗಗಳವರು ಸುನ್ನತಿಹೀನರು, ಎಲ್ಲಾ ಇಸ್ರೇಲ್ ವಂಶದವರು ಹೃದಯ ಸುನ್ನತಿ ಇಲ್ಲದವರು ಎಂದು ಯೆಹೋವನು ಅನ್ನುತ್ತಾನೆ. ನೋಡಿದ್ರ ಇದೇನ್ ಪಾಯಿಂಟ್ ಮಾತಾಡ್ತಿದ್ರಂದ್ರೆ, ನಾನು ದಂಡಿಸ್ತೀನಿ, ಐಗುಪ್ತಿಯರು ಯಹೂದ್ಯರನ್ನು ದಂಡಿಸ್ತೀನಿ ಅಂತ ಹೇಳ್ತೀನಿ. ಏದೋಮ್ಯರು, ಅಮ್ಮೋನಿಯರು, ಮೋವಾಬ್ಯರು ಎಲ್ರನ್ನೂ ಏನ್ ಮಾಡ್ತೀನಿ, ದಂಡಿಸ್ತೀನಿ, ನಿಮ್ಮನ್ನು ದಂಡಿಸ್ತೀನಿ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಸುನ್ನತಿ ಇಲ್ಲೋನು ದಂಡಿಸ್ತೀನಿ, ಸುನ್ನತಿ ಇಲ್ಲದವ್ರನ್ನು ದಂಡಿಸ್ತೀನಿ. ಯಾಕಪ್ಪ ಅಂದ್ರೆ ಅನ್ಯ ಜನಾಂಗದವರು ಸುನ್ನತಿ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಸುನ್ನತಿ ಅಂದ್ರೆ ಏನ್ಬಿಟ್ಟು. ಸುನ್ನತಿ ಇಲ್ದೇ ಇರೋದಕ್ಕೆ ಅವ್ರಿಗೆ ಏನಂತ ಗೊತ್ತಿಲ್ಲ, ಅಂದ್ರೆ ದೇವರ ನಿಯಮಗಳನ್ನ ಫಾಲೋ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಸುನ್ನತಿ ಇದೆ, ಆದ್ರೆ ದೇವ್ರ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ. ಇಷ್ಟೇ ವಿಷಯ. ಅವರು ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಆದ್ರೂ ನೀವ್ ಮಾಡಲ್ಲ. ಆದ್ರಿಂದ ಏನ್ ಮಾಡ್ತೀನಿ, ನಿಮ್ಮನ್ನು ದಂಡಿಸ್ತೀನಿ, ಅವ್ರನ್ನೂ ದಂಡಿಸ್ತೀನಿ. ಅಂದ್ರೆ ದೇವ್ರ ಉದ್ದೇಶ ಏನಪ್ಪಾ ಇತ್ತು? ಇದೆಲ್ಲ ವಿಚಾರಗಳನ್ನ ಓದಿದಾಗ ನಮ್ಗೆ ಏನ್ ಅರ್ಥವಾಗುತ್ತೆ ಅಂದ್ರೆ, ದೇವ್ರು ಆ ಸುನ್ನತಿ ಕೊಟ್ಟಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಹೊರನೋಟಕ್ಕೆ ಅದು ಸುನ್ನತಿಯಾಗಿ, ಅಂದ್ರೆ ಒಂದು ಸಂಪ್ರದಾಯವಾಗಿ ಉಳಿಬೇಕಂತ ಉದ್ದೇಶ ದೇವ್ರಿಗಿರ್ಲಿಲ್ಲ. ಬದಲಾಗಿ ಯಾರೆಲ್ಲ ಸುನ್ನತಿ ಮಾಡಿಸ್ಕೊಂಡ್ರೋ ಅವ್ರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬೇಕಾಯ್ತು. ನೋಡ್ರಿ, ಧರ್ಮಶಾಸ್ತ್ರನ ಫಾಲೋ ಮಾಡೋದು ಅನ್ನೋದು ಕಡ್ಡಾಯ ಅಲ್ಲ ಕ್ರಿಸ್ತನಲ್ಲಿ ಪ್ರೀತಿಸರಸ್ವರೇ. ಕಡ್ಡಾಯ ಅನ್ಬಿಟ್ಟು ಅಂದ್ರೆ ಏನಪ್ಪಾ ಅಂದ್ರೆ, ಅಯ್ಯೋ ಮಾಡ್ಲೇಬೇಕಾ, ಅಯ್ಯೋ ಈ ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಾ, ಇದನ್ನೆಲ್ಲ ನಾನ್ ಮಾಡ್ಲೇಬೇಕಾ ಅನ್ನೋದು ಒಂದು ಕಡ್ಡಾಯ ಅಲ್ಲ. ಆದ್ರೆ
ದೇವ್ರು ಕೊಟ್ಟಂತ ಉದ್ದೇಶ ಅಂದ್ರೆ ಅವ್ರ ಒಳಿತಿಗೋಸ್ಕರ. ಈಗ ಈಗ ಮನೆಯಲ್ಲಿ ಕೆಲವೊಂದು ಗುಲಾಮರ್ನ ಮೊದ್ಲೆಲ್ಲ ಇರ್ತಿದ್ರು. ಅವಾಗ ಗುಲಾಮರ್ನ ಯಾವ ರೀತಿ ನಡೆಸ್ತಾ ಇದ್ರು ಅಂದ್ರೆ ಪ್ರಾಣಿಗಳ ತರ ನಡೆಸ್ತಾ ಇದ್ರು. ಈಗ ಅವ್ರಿಗೆ ಕೊಡುವಂತ ಕಷ್ಟಗಳು ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅಷ್ಟು ಕಷ್ಟಗಳು ಕೊಡ್ತಾ ಇದ್ರು. ಅವ್ರಿಗೆ ಅನೇಕ ಭಾರವನ್ನು ಹೊರೋದು, ಕೆಲಸವನ್ನ ಮಾಡೋದು. ಇದೆಲ್ಲ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ನಾನೊಬ್ಬ ಗುಲಾಮ್ನ ಇಟ್ಕೊಂಡಿದ್ದೇನೆ ಅಂದ್ರೆ ನನ್ನ ಕೆಲಸಕ್ಕೆ ನನಗೆ ಅವ್ನ್ ದಾಸನಾಗಿ ಕೆಲಸ ಮಾಡ್ಬೇಕು. ನನ್ನ ಕೆಲಸ ಸ್ಮೂತ್ ಆಗ್ಬೇಕು. ನಾನ್ ಕಷ್ಟ ಪಡ್ದೆ ಅವ್ನ್ ಕಷ್ಟ ಪಡ್ಬೇಕು. ನನ್ನ ಸ್ವಾರ್ಥಕ್ಕೋಸ್ಕರ ಅವನ ಬಳಕೆ ಮಾಡ್ಕೊಳ್ತಾ ಇದ್ದೆ. ಇದು ಏನಪ್ಪಾ ಅಂದ್ರೆ ದಾಸತ್ವದಲ್ಲಿರುವಂತ ವಿಚಾರಗಳು. ಆದ್ರೆ ಧರ್ಮಶಾಸ್ತ್ರ ದಾಸತ್ವ ಅಂತ ಬಂದಾಗ ದೇವ್ರಿಗೋಸ್ಕರ ಏನಾದ್ರು ನಮ್ಮನ್ನ ಯೂಸ್ ಮಾಡ್ಕೊಂಡ್ರ, ನೀವು ಈ ರೀತಿ ಮಾಡ್ಲೇಬೇಕು ಅವಾಗ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಏನಾದ್ರು ಯೂಸ್ ಮಾಡ್ಕೊಂಡ್ರ ಅಂದ್ರೆ ಖಂಡಿತ ಇಲ್ಲ. ದೇವ್ರು ಮಾಡಿದಂತ ಎಲ್ಲಾ ವಿಚಾರಗಳು ಏನಪ್ಪಾ ಅಂದ್ರೆ ನಮ್ಮ ಒಳ್ಳೇದಕ್ಕೋಸ್ಕರನೇ. ಒಂದ್ ವೇಳೆ ಮಾಡದೇ ಇದ್ರೆ ಅದರಿಂದ ಬರುವಂತ ಅಪಾಯಗಳು ಕೂಡ ನಮ್ಗೆ ಕಟ್ಟಿಟ್ಟ ಬುದ್ಧಿ. ಅದನ್ನ ನಾವು ಯಾರು ಅವಾಯ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ. ನಮ್ ಖಂಡಿತವಾಗ್ಲೂ ಇಸ್ರೇಲ್ ಜನರು ತಗೊಂಡಾಗ, ಯಹೂದಿನ ತಗೊಂಡಾಗ ಈ ಧರ್ಮಶಾಸ್ತ್ರ ನೀತಿ ನಿಯಮಗಳನ್ನ ಯಾರು ಫಾಲೋ ಮಾಡ್ತಾರೋ ಅವರು ಸಮಾಧಾನವಾಗಿ, ಸಂತೋಷವಾಗಿ ಅವರ ಜೀವನದಲ್ಲಿ ಹಲವಾರು ಆಶೀರ್ವಾದಗಳನ್ನ ದೇವ್ರು ಇಟ್ಟಿದ್ರು. ಅದ್ರಲ್ಲಿ ಈ ಸುನ್ನತಿನ ಮಾಡಿ ಪ್ರತಿಯೊಬ್ಬ ಯಹೂದಿರು ಕೂಡ ಯಾವ ವಿಷಯ ಮೈಂಡ್ ಅಲ್ಲಿ ತರಬೇಕಾಯ್ತು ಅಂದ್ರೆ, ಹೌದಪ್ಪ ನಾನ್ ಧರ್ಮಶಾಸ್ತ್ರ ಮಾಡ್ಬೇಕು, ನಾನ್ ಮಾಡ್ತೀನಿ, ಸಂತೋಷವಾಗಿ ಮಾಡ್ತೀನಿ ಅಂತ ಭಾವನೆಯಲ್ಲಿ ಬರ್ಬೇಕಾಯ್ತು. ಕಾಲಾಂತರದಲ್ಲಿ ಅದೇನಾಯ್ತು ಅಂದ್ರೆ ಅದು ಅವ್ರಿಗೆ ಒಂದ್ ರೀತಿಯಾಗಿ ಭಾರ ಆಗ್ಬಿಡ್ತು ಧರ್ಮಶಾಸ್ತ್ರ. ಮಾಡ್ಲೇಬೇಕಾ ಅಲ್ವಾ. ಹೌದು ಕ್ರಿಸ್ತನ ಪ್ರೀತಿ ಸಹೋದರರೇ, ಇದು ನೋಡ್ಬೇಕಾದ್ರೆ ದೇವರ ಒಂದು ಮಕ್ಕಳಿಗಿರುವಂತ ಒಂದು ದೊಡ್ಡ ಪಾಠ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನರಿಗೆ ದೇವರು ಎಷ್ಟ್ರ ಮಟ್ಟಿಗೆ ಅವ್ರನ್ನ ಮೇಲೆ ಪ್ರೀತಿ ಇಟ್ಟು, ಅವ್ರ ಮೇಲೆ ಕರುಣೆ ಇಟ್ಟು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕಂತ ಎಷ್ಟ್ರ ಮಟ್ಟಿಗೆ ಬಯಸಿದ್ರೋ ಅಷ್ಟ್ರ ಮಟ್ಟಿಗೆ ದೇವರು ಅವ್ರಿಗೋಸ್ಕರ ಇಟ್ಟುವಂತ ಎಲ್ಲಾ ಒಳ್ಳೇದನ್ನ ಕೆಟ್ಟದಾಗಿ ತಿಳ್ಕೊಂಡ್ರು ಇಸ್ರೇಲ್ ಜನರು. ಇನ್ನು ಮಕ್ಳು ತಿಳ್ಕೊಂತಾರ ಅಂತಾನೆ. ನಮ್ಮ ಹಿರಿಯರ್ ಗೊತ್ತಿರುತ್ತೆ, ತಂದೆಯಂದಿರಾಗಿರ್ತಾರೆ, ನಮ್ಮ ಮಕ್ಳು ದೊಡ್ಡವರಾಗಿ ಮದ್ವೆ ಎಲ್ಲ ಅವ್ರು ಮಾಡ್ಕೊಟ್ಟಾಗ ಗೊತ್ತಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಅವ್ರಿಗೆ ನೋಡಿ ಮಾಡ್ಕೊಂಡ್ ಬರ್ತೀವಿ. ಅವ್ರಿಗೋಸ್ಕರ ಪ್ರೀತಿ ಇಟ್ಟಿರ್ತೀವಿ. ಆದ್ರೆ ಅವ್ರಂತೂ ನಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ. ನಾವ್ ಏನಕ್ಕೋಸ್ಕರ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳಲ್ಲ. ಎಲ್ಲಿ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ, ಅವ್ರೊಬ್ಬ ತಂದೆಯಾಗಿ ಅವ್ರ ಮಕ್ಕಳಿಗೆ ಅವ್ರು ಮಾಡ್ಬೇಕಾದ್ರೆ ಅವಾಗ ಅರ್ಥ ಆಗುತ್ತೋ ನನ್ನ ತಂದೆ ತಾಯಿ ಕೂಡ ಇದೇ ರೀತಿ ಮಾಡಿದ್ರು, ದೇವರ ವಿಷಯಗಳು ಕೂಡ ಇದೇ ರೀತಿ ಇತ್ತು ಅಲ್ವಾ. ಅವ್ರು ಮಾಡುವಂತ ವಿಷಯಗಳನ್ನ ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ. ಸುನ್ನತಿ ಮಾಡ್ಕೊಳಂತ ಉದ್ದೇಶ, ಹಿಂಗಾದ್ರೂ ಈ ವಿಷಯ ನನ್ನ ಮಕ್ಳು ನೆನಪಲ್ಲಿ ಇಟ್ಕೊಳ್ಳಿ, ಇಸ್ರೇಲ್ ಜನರು ನನ್ನ ಸ್ವಕೀಯ ಜನರು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಏನ್ ಮಾಡಿದ್ರು, ದೇವರ ವಿಷಯಗಳನ್ನ ಮಾಡಿದ್ರು. ಆದ್ರೆ ಸುನ್ನತಿ ಮಾಡುವಂತ ಪ್ರತಿಯೊಬ್ರು ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕಂತ ವಿಷಯಗಳು ಅವರಿಗೆ ಅರ್ಥವಾಗ್ಲಿಲ್ಲ. ವಾಕ್ಯವನ್ನು ಓದಿ, ಗಲಾತ್ಯದವರಿಗೆ 5ನೇ ಅಧ್ಯಾಯ 3ರಿಂದ ಕೆಲವು ವಾಕ್ಯಗಳು. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯಗಳಿಂದ ಬಿಟ್ಟು ಹೋದರು. ಕರೆಕ್ಟ್, ಥ್ಯಾಂಕ್ ಯು. ನೋಡಿ, ಇಲ್ಲಿ ವಿಷಯಗಳೇನಂತ ತಿಳ್ಕೊಬೇಕಾದ್ರೆ ದೇವ್ರ ಮಕ್ಕಳು ಸುನ್ನತಿ ಮಾಡಿಸಿಕೊಳ್ಳುವಂತ ಪ್ರತಿಯೊಬ್ಬನು ಅಂತ ಹೇಳ್ಬೇಕಾದ್ರೆ ಇದು ಯಹೂದ್ಯರಿಗೆ ಮಾತಾಡುವಂತ ವಿಷಯ. ಇಲ್ಲಿ ರೋಮಪುರದವರಿಗೆ ಅಪೊಸ್ತಲ ಪಾಲ್ ಸುನ್ನತಿನ ಯಾಕೆ ಟೆಸ್ಟ್ ಮಾಡ್ತಾ ಇದ್ರೆ ಅಂತ ನೋಡಿದ್ರೆ, ನಾನು ಮೊದಲೇ ಹೇಳಿದ್ದೆ, ರೋಮಪುರದಲ್ಲಿ ಇರುವಂತ ಯಹೂದ್ಯರಿಗೆ ಈ ಪತ್ರಿಕೆನ ಬರೀತಾ ಇದ್ರೆ ಅಲ್ಲಿ ಯಹೂದ್ಯರು ಮತ್ತೆ ಅನ್ಯ ಜನಾಂಗದವರು ಇಬ್ರು ಇದ್ದಾರೆ. ವಿಶೇಷವಾಗಿ ಯಹೂದ್ಯರು ಕೂಡ ಇದು ತಿಳಿಸಲ್ಪಡ್ಲಿ ಅನ್ನೋ ವಿಷಯವನ್ನ ಇಲ್ಲಿ ಬರೀತಾ ಇದ್ದಾರೆ. ಹಾಗೆ ನೋಡ್ಬೇಕಾದ್ರೆ ರೋಮಪುರದಲ್ಲಿರುವಂತ ಯಹೂದ್ಯರ ತಗೊಂಡಾಗ ಇಲ್ಲಿ ಒಂದು ಗೊಂದಲಗಳು ಬರ್ತಾ ಇತ್ತು. ಎಲ್ಲಿ ಗೊಂದಲ ಬರ್ತಾ ಇತ್ತು ನೋಡಿ, ಈಗ ಒಂದು ಸಭೆಯಲ್ಲಿ ಒಬ್ಬ ಯಹೂದ್ಯರು ಇದಾರೆ, ಕೆಲವರು ಅನ್ಯ ಜನಾಂಗದವರು ಇದಾರೆ ಅಂತ ಇಟ್ಕೊಳ್ಳಿ. ಆಗ ಯಹೂದ್ಯರ ಮನಸ್ಸಲ್ಲಿ ಧರ್ಮಶಾಸ್ತ್ರ ಬೇರೆಯವ್ರು ಬಿಟ್ಟಿದೆ. ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅನ್ಯ ಜನಾಂಗದವರಿಗೆ ಕೆಲವೊಂದು ವಿಷಯಗಳನ್ನ ಬಲವಂತ ಮಾಡ್ಬಿಡ್ತಾರೆ. ನೋಡ್ರಿ, ಸುನ್ನತಿ ನೀವ್ ಮಾಡಿಸ್ಕೊಬೇಕು, ಸುನ್ನತಿ ಒಳ್ಳೇದು, ಸುನ್ನತಿ ಮಾಡಿಸ್ಕೊಳ್ಳಿ, ದೇವ್ರು ಕೊಟ್ಟಿದ್ದಾರೆ ಧರ್ಮಶಾಸ್ತ್ರದಲ್ಲಿ, ತಪ್ಪಲ್ಲ ಮಾಡಿಸ್ಕೊಳ್ಳಿ ಅನ್ನೋಂತ ರೀತಿಯಲ್ಲಿ ಮಾಡೋಂತ ಕೆಲವೊಂದು ವಿಷಯಗಳನ್ನೆಲ್ಲ ಗಮನಿಸ್ತಾ ಇದ್ರು ಅಪೊಸ್ತಲ ಪಾಲ್. ಎಲ್ಲೆಲ್ಲ ಈ ಯಹೂದ್ಯರಿದ್ರು ಅವರಿಗೆ ಕರ್ಮ ಮಾರ್ಗಗಳಿಂದ ನೀತಿವಂತರಾಗೋದು ಅನ್ನುವಂತ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿರ್ಲಿಲ್ಲ. ಅಂದ್ರೆ ಕ್ರಿಸ್ತನ ಅಲ್ಲಿಗೆ ಬಂದಾಗ್ಲೂ ಕೂಡ, ಕ್ರಿಸ್ತನ ಅಂಗೀಕರಿಸಿದಾಗ್ಲೂ ಕೂಡ ನಾನ್ ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರೆ ಮಾತ್ರ ನೀತಿವಂತನಾಗ್ತೀನಿ ಅಂತ ತಪ್ಪಾದ ಅಭಿಪ್ರಾಯಗಳನ್ನ ಹೊಂದ್ಕೊಂಡ್ಬಿಟ್ಟಿದ್ರು ಯಹೂದ್ರು. ಸ್ಪಷ್ಟವಾಗಿ ಅಂದ್ರೆ ಯಾವ ರೀತಿ ಅಂದ್ರೆ ಅಪೋಸ್ತಲ್ ಪಾಲ್ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ದೇವರ ಅಪೋಸ್ತಲ್ ಪಾಲ್ ಮೂಲಕ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ ಅವ್ರಿಗೆ. ಅಂದ್ರೆ ಧರ್ಮಶಾಸ್ತ್ರನ ಫಾಲೋ ಮಾಡೋದ್ರಿಂದ ಏನಿದೆ, ಕ್ರಿಸ್ತನ ನಂಬಿಕೆ ಇಡೋದ್ರಿಂದ ಏನಿದೆ, ಕರ್ಮ ಮಾರ್ಗದಲ್ಲಿ ನೀತಿವಂತರಾಗೋದು ಎಷ್ಟರ ಮಟ್ಟಿಗೆ ದೇವರ ದೃಷ್ಟಿಯಲ್ಲಿ ತಪ್ಪಾಗಿದೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊಡ್ತಿದ್ರು ಅವ್ರಿಗೆ. ಆದ್ರೆ ಇಸ್ರೇಲ್ ಜನರು ಯಾವಾಗ ಆಚಾರ ವಿಚಾರಗಳನ್ನ ಅದ್ರಲ್ಲೇ ನಾವು ನೀತಿವಂತರಾಗ್ತೀವಿ ಅಂತ ತಗೊಂಡೋದ್ರು, ನಿಜ ನೋಡ್ಬೇಕಾದ್ರೆ ಅದ ಎಲ್ಲವೂ ಒಂದು ನಟನೆ ಆಗಿತ್ತು. ಹೊರಗಿನ ನೋಟಕ್ಕೆ ಅಂದ್ರೆ ಏನು, ಈ ಸದುಸೇರು ಪರಿಸೇರು ಮಾಡ್ತಾರಲ್ವಾ, ಸಾಸಿವೆ ಕೊಡೋದು, ಜೀರಿಗೆನ
ದೇವ್ರಿಗೆ ದಶಮ ಭಾಗ ಕೊಡೋದು, ಬಟ್ಟೆಗಳನ್ನ ಹಾಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು, ಇದೆಲ್ಲ ಹೊರನೋಟಕ್ಕೆ ಒಳ್ಳೆಯವರಾಗಿ ಕಾಣಿಸ್ಕೊಂಡು ಸುನ್ನತಿನ ಕರೆಕ್ಟ್ ಆಗಿ ಫಾಲೋ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡು ನಿಜವಾಗ್ಲೂ ಧರ್ಮಶಾಸ್ತ್ರ ತಾತ್ಪರ್ಯವನ್ನ ಮರ್ತೋಗ್ಬಿಟ್ಟಿದ್ರು. ಅದನ್ನ ಫಾಲೋ ಮಾಡ್ತಾ ಇರ್ಲಿಲ್ಲ ಅವರು, ಅಲ್ವಾ? ಅದರಿಂದ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರೆ ಇಲ್ಲಿ ಸುನ್ನತಿ ಬಗ್ಗೆ ಏನ್ ಮಾಡ್ತಿದ್ರೆ ಕ್ಲೀನಾಗಿ ಮಾತಾಡ್ತಾರೆ. ಅದನ್ನೇ ರೋಮಪುರದವರಿಗೆ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ಬೋದು. ಹೋದ್ರಿ ರೋಮಪುರದವರಿಗೆ 2ನೇ ಅಧ್ಯಾಯ 26ನೇ ವಾಕ್ಯ. ಹೀಗೆ ಸುನ್ನತಿ ಇಲ್ಲದವನು ಧರ್ಮಶಾಸ್ತ್ರದ ನೇಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ? ಅಲ್ವರಾ? ನೋಡ್ರಿ, ಇವಾಗ ಏನಾಯ್ತು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ಹೃದಯದಲ್ಲಿ ಆಗುವಂತ ಬದಲಾವಣೆ. ಹೃದಯದಲ್ಲಿ ಬದಲಾವಣೆ ಆಗ್ತಿರುವಂತ ಯಾವುದೇ ವಿಷಯ ದೇವರಿಗೆ ಅವಶ್ಯಕತೆ ಇಲ್ಲ. ಸತ್ಯವೇದಲ್ಲಿ ತಗೊಳ್ಳಿ, ಧರ್ಮಶಾಸ್ತ್ರ ಎಲ್ಲವನ್ನು ತಗೊಳ್ಳಿ, ಅಲ್ಲಿ ಕೊಟ್ಟಿರುವಂತ ಬಲಿ ಇರ್ಬೋದು, ಅಲ್ಲಿ ಅವ್ರು ಮಾಡುವಂತ ಹಬ್ಬಗಳಿರ್ಬೋದು, ಅಲ್ಲಿ ಏನೇನ್ ಆಚಾರ ವಿಚಾರ ಮಾಡ್ತಾರೆ, ಎಲ್ಲರ ಒಂದು ವಿಷಯ ಉದ್ದೇಶ ಅವರ ಹೃದಯಗಳಲ್ಲಿ ಬದಲಾವಣೆ ಆಗ್ಬೇಕು. ಆದ್ರೆ ಅವರ ಹೃದಯಗಳಲ್ಲಿ ಬದಲಾವಣೆ ತರದೇ ಇದ್ರೆ ಆ ಆಚಾರ ವಿಚಾರದಿಂದ ಯಾವುದೇ ಪ್ರಯೋಜನವಿಲ್ಲ, ಅದು ವ್ಯರ್ಥ. ದೇವರು ಕೂಡ ಇಸ್ರೇಲ್ ಜನರಿಗೆ ಬೇರೆ ಹೊರನೋಟಕ್ಕೆ ಇಂಥ ವಿಷಯಗಳನ್ನ ಮಾಡ್ಕೊಳ್ಳಿ ಅಂತ ಉದ್ದೇಶದಲ್ಲಿ ಯಾವುದು ಕೊಡ್ಲಿಲ್ಲ. ದೇವ್ರು ಕೊಟ್ಟಂತ ಪ್ರತಿಯೊಂದು ವಿಷಯಗಳು ಕೂಡ ಉದ್ದೇಶವಿತ್ತು. ಏನ್ ಉದ್ದೇಶ ಇತ್ತು? ಇದು ಅವರ ಗುಣಗಳಲ್ಲಿ ಬದಲಾವಣೆ ತರಬೇಕಂತ ಉದ್ದೇಶ ಇತ್ತು. ದೇವ್ರು ಕೊಡುವಂತ ಸಬ್ಬತ್ ದಿನ ಇರ್ಬೋದು, ದೇವ್ರು ಕೊಡುವಂತ ಹಬ್ಬಗಳ ದಿನ ಇರ್ಬೋದು, ದೇವ್ರು ಇಂಥ ಬಟ್ಟೆಗಳನ್ನ ಹಾಕಿ ಇಂಥ ವಸ್ತುಗಳನ್ನ ತಿನ್ಬೇಡಿ ಅಂತ ಇರ್ಬೋದು, ಇದೆಲ್ಲ ಕೂಡ ಅವರ ಹೃದಯಗಳಲ್ಲಿ ಬದಲಾವಣೆ ತರಬೇಕಂತ ಉದ್ದೇಶ ಇತ್ತು. ಅವರ ಮೇಲಿರುವಂತ ಪ್ರೀತಿಗೋಸ್ಕರ, ಅವರು ಚೆನ್ನಾಗಿ ಬಾಳ್ಬೇಕಂತ ಉದ್ದೇಶಕ್ಕೋಸ್ಕರ, ಅವ್ರ ಜೀವವನ್ನ ಜೀವಂತವಾಗಿ ತುಂಬಾ ದಿನ ಇರ್ಬೇಕಂತ ಉದ್ದೇಶಕ್ಕೋಸ್ಕರ ದೇವ್ರು ಕೊಟ್ಟಿದ್ರು ಎಲ್ಲ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರೇ, ಇದೇ ರೀತಿಯಾಗಿ ಈ ಸುನ್ನತಿ ಅಂತ ವಿಷಯ ಬಂದಾಗ ಒಂದ್ ವ್ಯಕ್ತಿ ಸುನ್ನತಿನ ಮಾಡ್ಕೊಂಡಿದ್ದಾನೆ, ಅದೇ ಧರ್ಮಶಾಸ್ತ್ರನ ಫಾಲೋ ಮಾಡ್ತಾ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಸುನ್ನತಿನ ಮಾಡಿಲ್ಲ, ಆದ್ರೆ ಧರ್ಮಶಾಸ್ತ್ರನ ಫಾಲೋ ಮಾಡ್ತಾ ಇಲ್ಲ. ಯಾರನ್ನ ದೇವ್ರು ಮೆಚ್ತಾರೆ? ಯಾರು ದೇವ್ರ ದೃಷ್ಟಿಗೆ ಮೆಚ್ಚುಗೆ ಆಗಿರ್ತಾರೆ? ನೋಡಿ, ಯಾರೊಬ್ರು ಸುನ್ನತಿ ಇಲ್ದೆ ದೇವರಿಗೆ ಮೆಚ್ಚುಗೆಯ ಗುಣಗಳನ್ನ ಮಾಡ್ತಾ ಇರ್ತಾರೋ ಅವರು ಸುನ್ನತಿ ಮಾಡ್ಕೊಂಡ್ರೆ ಅದನ್ನ ನಡೆದವರಿಗಿಂತ ಶ್ರೇಷ್ಠವಾಗಿರ್ತಾರೆ ದೇವರಲ್ಲಿ. ಕರೆಕ್ಟ್ ಅಲ್ವಾ? ದೇವ್ರ ಏನ್ ಮಾಡ್ತಾರೆ? ದೇವ್ರು ತುಂಬಾ ಸಂತೋಷ ಪಡ್ತಾರೆ. ನೋಡಪ್ಪ, ನನಗೆ ಇವ್ರಿಗೆ ಯಾವುದೇ ಒಂದು ವಿಷಯಗಳನ್ನ ಮಾಡ್ಬೇಕಂತ ಒಂದು ನಿರ್ಬಂಧ ಇರ್ಲಿಲ್ಲ. ಸುನ್ನತಿ ಮಾಡಲ್ಪಟ್ಟಿದ್ರೆ ಆ ಬೆಳಿತಾ ಮಗುಗೆ ಮೈಂಡಲ್ಲಿ ಏನ್ ಬರುತ್ತೆ? ಹೌದು, ನಾನು ಸುನ್ನತಿ ಮಾಡಲ್ಪಟ್ಟಿದ್ದೀನಿ, ನಾನು ಇಡೀ ಲೋಕದಿಂದ ಸಪರೇಟ್ ಆಗಿದ್ದೀನಿ, ನಮ್ಮ ಜನಾಂಗ ಯಹೂದಿ ಜನಾಂಗ ಸಪರೇಟ್ ಆಗಿದೆ. ಹೌದು, ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಾನ್ ಧರ್ಮಶಾಸ್ತ್ರ ಫಾಲೋ ಮಾಡ್ಬೇಕು ಅನ್ನುವಂತ ಭಾವನೆ ಬರ್ಬೇಕು ಅಂತ ದೇವ್ರು ಕೊಟ್ಟಿದ್ರು ಕೂಡ. ಆದ್ರೆ ಇದೆಲ್ಲವನ್ನು ತಿಳಿಸ್ಕೊಟ್ಟ ಮೇಲೆ ಕೂಡ ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರಂತ ವ್ಯಕ್ತಿ, ಇದು ಯಾವ್ದು ಗೊತ್ತಿಲ್ಲದೆ ನಾನು ಧರ್ಮಶಾಸ್ತ್ರನ ಫಾಲೋ ಮಾಡ್ತೀನಿ ಅಂತ ಬರುವಂತ ವ್ಯಕ್ತಿನ ಕಂಪೇರ್ ಮಾಡಿದಾಗ ದೇವರಿಗೆ ಯಾರು ಶ್ರೇಷ್ಠವಾಗಿರ್ತಾರೆ? ಯಾರ ಹೃದಯ, ಯಾರ ಗುಣಗಳು, ಯಾರ ಒಂದು ಜೀವನ ದೇವರಿಗೆ ಮೆಚ್ಚುಗೆ ಆಗಿರುತ್ತೆ ಅಂದ್ರೆ ಸುನ್ನತಿ ಇದ್ದವನಂತೆ ಎನಿಸಲ್ಪಡುವ, ಅಂದ್ರೆ ಸುನ್ನತಿ ಇದ್ದೇ ಧರ್ಮಶಾಸ್ತ್ರ ನೇಮ ಪ್ರಕಾರ ನಡೆಯುವಂತವನು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರ್ತಾರೆ, ಅಲ್ವಾ? ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ, ದೇವರು ಇದೇ ರೀತಿಯಾದಂತ ಒಂದು ವಿಷಯವನ್ನ ಕೊಟ್ಟಿದ್ರು ಕೂಡ. ಯಾಕಂದ್ರೆ ದೇವರು ಯಾವಾಗಲೂ ಇಸ್ರೇಲ್ ಜನರಿಗೆ ತುಂಬಾ ಪ್ರಾಮುಖ್ಯತೆನ ಕೊಟ್ಟು ಅನ್ಯ ಜನಾಂಗದವ್ರನ್ನ ದೇವರು ತಳ್ಳಿರ್ಲಿಲ್ಲ, ಅವ್ರನ್ನ ತುಂಬಾ ಕೆಳಗಿನವರಾಗಿ ಭಾವಿಸಿರ್ಲಿಲ್ಲ. ಅನ್ಯ ಜನಾಂಗದವ್ರು ಕೂಡ ಯಾರು ಕೂಡ ತುಂಬಾ ಶ್ರೇಷ್ಠರಾಗಿ ಇರ್ತಾರೋ, ಯಾರು ಅದನ್ನ ದೇವರ ವಿಷಯಗಳನ್ನ ಮಾಡ್ಬೇಕಂತ ಇಷ್ಟ ಪಡ್ತಾರೋ ಅವ್ರನ್ನೆಲ್ಲ ಏನ್ ಮಾಡ್ತಿದ್ರು? ದೇವರು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ವಾಕ್ಯವನ್ನು ಓದಿ, ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಅನ್ಯ ದೇಶದಲ್ಲಿ ಯಾರು ಯೆಹೋವನೆಂಬ ನನ್ನನ್ನು ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ನೋಡ್ರಿ, ದೇವ್ರ ಪ್ರೀತಿ ನೋಡ್ರಿ. ಯಾವಾಗ್ಲೂ ನಾವು ನೋಡ್ತಿದೀವಿ, ಇಸ್ರೇಲ್ ಜನರನ್ನ ಸ್ವಕೀಯ ಜನರಾಗಿ, ಶ್ರೇಷ್ಠ ಜನರಾಗಿ ದೇವ್ರು ಆಯ್ಕೆ ಮಾಡಿದ್ದಾರೆ. ಹಾಗಂತ ಮಾತ್ರಕ್ಕೆ ಎಲ್ರನ್ನೂ ಕೂಡ ದೇವ್ರು ರಿಜೆಕ್ಟ್ ಮಾಡೋದ್ರ ಅಂತ ಇಲ್ವೇ ಇಲ್ಲ. ಯಾವತ್ತು ಕೂಡ ದೇವ್ರು ಈ ರೀತಿ ಮಾಡಿಲ್ಲ. ಆದ್ರೆ ಹೊರನೋಟಿಗೆ ನಮ್ಗೆ ಕಾಣಿಸ್ಕೊಳ್ಬೇಕಾದ್ರೆ ಹೇಗೆ ಕಾಣಿಸ್ಕೊಳ್ತಾ ಇದೆ? ನಾವು ಸ್ಟಡಿ ಮಾಡ್ಬೇಕಾದ್ರೆ, ಹಲವಾರು ವಿಷಯನ ಕೇಳಿರ್ಬೇಕಾದ್ರೆ, ಇಲ್ಲ, ದೇವರು ಯಹೂದ್ಯರ ಯುಗ ಇರೋವರೆಗೂ ಯಹೂದ್ಯರ ಹತ್ರ ಮಾತ್ರ ಕಮ್ಯುನಿಕೇಶನ್ ಮಾಡ್ತಾ ಇದ್ರು. ಅವ್ರನ್ನ ಮಾತ್ರ ತುಂಬಾ ಶ್ರೇಷ್ಠ ಜನವಾಗಿ ನೋಡ್ತಿದ್ರು. ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಕಾನಿನ ಸ್ತ್ರೀ ಕೇಳ್ಬೇಕಾದ್ರೆ ನನ್ನ ಮಗುಗೆ ಸ್ವಸ್ಥ ಮಾಡಿ ಅಂತ ಕೇಳಿದಾಗ, ಇಲ್ಲ, ಮಕ್ಕಳ ರೊಟ್ಟಿನ ನಾಯಿಗಳಿಗೆ ಕೊಡಬಾರ್ದು ಅಂತ ಯೇಸು ಕ್ರಿಸ್ತ ಮಾತಾಡ್ತಾರೆ. ಅವಾಗ ಆ ಸ್ತ್ರೀ ಹೇಳ್ತಾರೆ, ಇಲ್ಲ, ಮೇಜಿನ ಮೇಲಿರುವಂತ ರೊಟ್ಟಿಗಳನ್ನ ಏನ್ ಮಾಡುತ್ತೆ? ನಾಯಿ ಮರಿಗಳು ತಿನ್ನುತ್ತಲ್ಲ ಅಂತ ಹೇಳ್ಬೇಕಾದ್ರೆ, ಆವಾಗ ನೋಡಿ, ಆ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಯೇಸು ಕ್ರಿಸ್ತನಿಗೆ ತುಂಬಾ
ಟಚ್ ಆಗುತ್ತೆ. ಹಾಗಂತ ನೋಡ್ಬೇಕು ನಮ್ಗೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟು ನೋಡ್ಬೇಕಾದ್ರೆ ಹೌದಪ್ಪ ಆ 70 ವೀಕ್ಸ್ ಇರ್ಬೋದು, 70 ವಾರಗಳಿರ್ಬೋದು, ಯಹೂದ್ಯರ ಕಾಲ ಮುಗಿಯವರೆಗೂ ದೇವ್ರ ಅನ್ಯ ಜನಗಳಿಗೆ ಯಾವುದೇ ಕೃಪೆ ತೋರಿಸಿಲ್ಲ, ಯಾವುದೇ ಕರುಣೆ ತೋರಿಸಿಲ್ಲ ಅಂತ ನಾವು ಅನಿಸ್ಬೋದು. ಖಂಡಿತ ನಿಜ. ಯಾವ ರೀತಿಯಲ್ಲಿ ನಿಜ ಅಂದ್ರೆ, ಹೌದು, ಇಸ್ರೇಲ್ ಜನರ ಮೂಲಕವೇ ವಾಗ್ದಾನ ಮಾಡಿದಂತ ಸಂತತಿ ಬರ್ಬೇಕಾಯ್ತು. ಹಾಗಂತ ದೇವ್ರು ಯಾರೊಬ್ರು ಅನ್ಯ ಜನಾಂಗದವರು ದೇವ್ರ ಹತ್ರ ಬಂದು ದೇವ್ರ ವಾಕ್ಯನ ಕೇಳ್ಬೇಕು, ಅವರ ಆ ಒಂದು ಧರ್ಮಶಾಸ್ತ್ರ ನಾನು ಪ್ರೀತಿ ಮಾಡ್ತೀನಿ ಅದ್ರಂತೆ ನಡಿಬೇಕು ಅಂತ ಯಾರೆಲ್ಲ ಇಷ್ಟ ಪಡ್ತಾ ಇದ್ರು, ದೇವ್ರು ಯಾವಾಗ್ಲೂ ಅವ್ರನ್ನ ತಳ್ತಾ ಇರ್ಲಿಲ್ಲ. ಮರೆಯಾಗಿ ತುಂಬಾ ಈ ತರ ಕೆಲಸಗಳು ಮಾಡಿದ್ದಾರೆ. ಆದ್ರೆ ಅವ್ರಿಗಂತ ಒಂದ್ ಕಾಲ ಇಟ್ಟಿದ್ರು ದೇವರಷ್ಟೇ. ಏನಪ್ಪಾ ಅಂದ್ರೆ ವಿಶೇಷವಾದ ಕಾಲ ಸುವಾರ್ಥ ಯುಗ, ಅದನ್ ಬಿಟ್ರೆ 1000 ವರ್ಷ ಆಳ್ವಿಕೆ. ಯಾಕಂದ್ರೆ ಈ ಸಮಯದಲ್ಲಿ ಅಷ್ಟೊಂದು ವಿಷಯಗಳು ಅವ್ರಿಗೆ ತಿಳಿಸಕ್ಕಾಗಲ್ಲ. ಆದ್ರೆ ಕೆಲವರು ಅವ್ರಿಗೆ ಅದಕ್ಕಿಂತ ಬಂದಾಗ ದೇವ್ರ ಏನ್ ಮಾಡ್ತಿಲ್ಲ, ಅವ್ರನ್ನ ತಳ್ತಾ ಇರ್ಲಿಲ್ಲ. ಹಾಗಾಗಿ ದೇವ್ರೇನ್ ಹೇಳ್ತಿದ್ರ ಅಂದ್ರೆ ನೋಡ್ರಿ, ಇದು ಆ ರೋಮಪುರದೊಳಗೆ ಮಾತಾಡುವಂತ ಒಂದು ವಿಷಯ ನೋಡ್ಬೇಕಾದ್ರೆ, ಇಸ್ರೇಲ್ ಜನರು ಇಲ್ಲಿವರೆಗೂ ಸ್ವಕೀಯ ಜನರಾಗಿದ್ರು. ಆ 70 ವೀಕ್ಸ್ ಅಂದ್ರೆ 70 ವಾರಗಳ ದಾನಿಯೇಲ 9ನೇ ಅಧ್ಯಾಯ ಪ್ರವಾದನೆ ನೆರವೇರುವಂತ ಕಾಲದ ಅವಧಿವರೆಗೂ. ಆದ್ರೆ ಈಗ ಸುವಾರ್ತೆ ಎಲ್ಲರಿಗೂ ಹೋಗ್ತಾ ಇದೆ, ಯಹೂದ್ಯರಂದು ಗ್ರೇಕರಂದು ಇಲ್ಲ. ಅದ್ರಲ್ಲಿ ಕೂಡ ಇಸ್ರೇಲ್ ಜನರು ಇನ್ನೂ ನಾವು ಸ್ವಕೀಯ ಜನರು, ನೀವು ಕೂಡ ನಮ್ಮ ಹಾಗೆ ಇರ್ಬೇಕು ಅಂತ ಏನಾದ್ರು ತಪ್ಪಾದ ದಾರಿಯಲ್ಲಿ ಯಾರ ನಡೆಸ್ತಾ ಇದ್ರೆ, ಇಲ್ಲ ನೀವು ಸುನ್ನತಿ ಮಾಡ್ಲೇಬೇಕು ಅಂತ ವಿಷಯಗಳನ್ನ ತರ್ತಾ ಇದ್ರೆ, ಅದು ಎಷ್ಟರ ಮಟ್ಟಿಗೆ ಬೇರೆಯವರ ಒಂದು ಆತ್ಮಿಕ ಜೀವನದಲ್ಲಿ ತಪ್ಪಾದ ಪ್ರಭಾವವನ್ನ ಬೀರುತ್ತೆ ಅನ್ನೋ ವಿಷಯವನ್ನ ಅಪೋಸ್ತಲ್ ಪಾಲ್ ಸ್ಟಡಿ ಮಾಡಿದ್ರು. ಅವ್ರು ಅದನ್ನ ಅರ್ಥ ಮಾಡ್ಕೊಂಡಿದ್ರು. ಬೈ ಫೋರ್ಸ್ ಆಗಿ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿಸುವಂತ ವಿಷಯ ಇರ್ಬೋದು, ಬೈ ಫೋರ್ಸ್ ಆಗಿ ಧರ್ಮಶಾಸ್ತ್ರ ಆಚಾರ ವಿಚಾರಗಳನ್ನ ಫಾಲೋ ಮಾಡಿಸುವಂತ ವಿಷಯ ಇರ್ಬೋದು. ಇದರಿಂದ ಒಬ್ಬ ಅನ್ಯ ಜನಾಂಗದವರಿಗೆ ಎಷ್ಟು ಮಟ್ಟಿಗೆ ಆತನ ಆತ್ಮಿಕ ಜೀವನಕ್ಕೆ ಹೊಡೆತ ಬೀಳುತ್ತಾನಂತ ವಿಷಯವನ್ನ ಅಪೋಸ್ತಲ್ ಪಾಲ್ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಈ ವಿಷಯವನ್ನ ಅರ್ಥ ಮಾಡ್ಕೊಂಡು ಒಳಗೊಳಗೆ ನಡೀತಿರುವಂತ ಈ ಸುನ್ನತಿಗೆ ಸಂಬಂಧಪಟ್ಟಂತ ವಿಷಯವನ್ನ ರೋಮಪುರದವ್ರಿಗೆ ಏನ್ ಮಾಡ್ತಾರೆ, ಅದನ್ನ ಖಂಡಿಸಿ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ಹೇಳ್ಬೇಕಾರೆ ಈ ಒಂದು ಸುನ್ನತಿ ಅಂತ ಹೇಳಿದಾಗ ಅವರ ಭಾವನೆ ಎಲ್ಲ ಇದ್ದಿದ್ದೇನಪ್ಪಾ ಅಂದ್ರೆ, ಯಾರು ಸುನ್ನತಿ ಮಾಡಿಸ್ಕೊಳ್ತಾರೋ ಅವ್ರು ಮಾತ್ರ ಅಬ್ರಾಹ್ಮಣ ಸಂತತಿಯವರಾಗಿದ್ರು ಅನ್ನೋಂತ ಭಾವನೆ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ, ಅಪೊಸ್ತಲ ಪೌಲ ಒಂದ್ ವಿಷಯ ಹೇಳ್ತಾರೆ ನೋಡ್ರಿ, ಅಬ್ರಾಹ್ಮನು ನೀತಿವಂತ ಕರೆಯಲ್ಪಟ್ಟದ್ದು ಸುನ್ನತಿ ಅನ್ನುವಂತ ಆಚಾರ ಕೊಡಕ್ಕಿಂತ ಮೊದ್ಲೇ ಕರೆಯಲ್ಪಟ್ರು. ಆದ್ರಿಂದ ಯಾರೊಬ್ರು ನಂಬಿಕೆಯಿಂದ ನೀತಿವಂತರಾಗ್ತಾರೋ ಅವರೆಲ್ಲರೂ ಅಬ್ರಾಹ್ಮಣ ಸಂತತಿ ಅಂತ ಹೇಳ್ತಾ ಇದ್ರು. ಸುನ್ನತಿ ಆಮೇಲೆ ಕೊಡಲ್ಪಡ್ತು. 17ನೇ ಅಧ್ಯಾಯದಲ್ಲಿ ಸುನ್ನತಿನ ಓದ್ತೀವಿ. ಆದ್ರೆ ದೇವ್ರು ಕರೆದ್ರು 12ನೇ ಅಧ್ಯಾಯದಲ್ಲಿ. ಕರೆದಾಗ ದೇವ್ರ ಮೇಲೆ ಇಟ್ಟಂತ ನಂಬಿಕೆಯಲ್ಲಿ ಏನ್ ಮಾಡಿದ್ರು, ಅವ್ರ ದೇಶವನ್ನ ಬಿಟ್ಟು ಬಂದ್ರು. ಆಗ್ಲೇ ದೇವರ ದೃಷ್ಟಿಯಲ್ಲಿ ಅಬ್ರಾಹ್ಮಣ ನೀತಿವಂತರಾಗಿದ್ರು. ಆ ನೀತಿ ಎಲ್ಲಿಂದ ಬಂತಪ್ಪ ಅಂದ್ರೆ ಸುನ್ನತಿಯಿಂದ ಅಲ್ಲ, ಅಬ್ರಾಹ್ಮಣ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಬಂತು. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿರೇ, ನೀವು ಮಾಡ್ಬೇಕಾಗಿರುವಂತ ವಿಷಯ ಅಂದ್ಬಿಟ್ಟು ಅಪೊಸ್ತಲ ಪೌಲ ಮಾತಾಡ್ತಾರೆ. ನೋಡ್ರಿ, ಯಾರೊಬ್ರು ಕ್ರಿಸ್ತನ ನಂಬ್ತಾರೋ ಅವ್ರೆಲ್ರು ಕೂಡ ಏನಾಗಿದ್ದೀವಿ, ಅಬ್ರಾಹ್ಮಣ ಸಂತತಿ ಆಗಿದ್ದೀವಿ. ಇಲ್ಲ, ಸುನ್ನತಿ ಮಾಡಿದ್ರೆ ಮಾತ್ರ ಅಬ್ರಾಹ್ಮಣ ಸಂತತಿ ಆಗಿರೋ ಅನ್ನೋದು ತಪ್ಪಾದ ವಿಷಯ ಅನ್ನುವಂತ ವಿಷಯವನ್ನ ಏನ್ ಮಾಡಿದ್ರು, ಅಪೊಸ್ತಲ ಪೌಲಲ್ಲಿ ದೃಢ ಮಾಡಿದ್ರು ಅಂತ ನೋಡ್ತೀವಿ. ಓದನ ರೋಮಪುರದವರಿಗೆ 2ನೇ ಅಧ್ಯಾಯ 27ನೇ ವಾಕ್ಯ. ಅವನು ಶರೀರದಲ್ಲಿ ಸುನ್ನತಿ ಇಲ್ಲದವನಾಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ನೆರವೇರಿಸುವುದರಲ್ಲಿ ಶಾಸ್ತ್ರವು ಸುನ್ನತಿಯು ಇದ್ದು ಧರ್ಮವನ್ನು ಮೀರಿ ನಡೆಯುವ ನಿನ್ನನ್ನು ನಿರ್ಣಯಿಸುವುದಿಲ್ಲವೇ? ನೋಡಿದ್ರ, ನೋಡ್ರಿ, ಇದೊಂದು ವಿಷಯವನ್ನ ದೇವ್ರ ಮಕ್ಳು ಯಾವಾಗಲೂ ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಳು ಒಬ್ಬರನ್ನ ನಾವು ಇವತ್ತು ಜಡ್ಜ್ಮೆಂಟ್ ಅಂತ ತಗೊಂಡಾಗ, ನ್ಯಾಯ ತೀರ್ಪು ತಗೊಂಡಾಗ, ನಮ್ಮ ಬಾಯಿಂದ ಒಬ್ರು ತಪ್ಪು ಮಾಡಿಲ್ಲ ಅಂತ ಹೇಳುವಂತ ಒಂದು ವಿಚಾರಗಳು ಮನುಷ್ಯರ ಮಧ್ಯದಲ್ಲಿ ಇರುವಂತ ವಿಷಯ. ಕರೆಕ್ಟ್ ಅಲ್ವಾ? ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡಿಲ್ಲ. ಬಟ್ ದೇವರ ತೀರ್ಪು ಹೇಗಿದೆ ಅಂದ್ರೆ, ದೇವರ ತೀರ್ಪು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ದೇವ್ರು ಯಾವ ರೀತಿಯ ಜಡ್ಜ್ಮೆಂಟ್ ಅನ್ನ ನೋಡ್ತಾರಂದ್ರೆ, ನಾನು ಬಾಯಿಂದ ಮಾತಾಡ್ಬೇಕಾಗಿಲ್ಲ. ಒಂದ್ ವ್ಯಕ್ತಿ, ಇಬ್ರಿಗೂ ಸತ್ಯ ಗೊತ್ತಿದೆ, ಆದ್ರೆ ಒಬ್ರು ಏನ್ ಮಾಡಿದಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಇನ್ನೊಬ್ರು ಅದನ್ನ ಫಾಲೋ ಮಾಡ್ತಿಲ್ಲ ಅಂದ್ಮೇಲೆ ದೇವ್ರ ಜಡ್ಜ್ಮೆಂಟ್ ಹೇಗಿರುತ್ತೆ ಅಂದ್ರೆ, ನಿನಗಿಂತ ಆತನು ಶ್ರೇಷ್ಠನಾಗಿದ್ದಾನೆ ನೋಡು, ಆತನ ನಡತೆಯಲ್ಲಿ ನಿನ್ನನ್ನ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾನೆ ಅಲ್ವಾ? ಯಾವ ರೀತಿ ಅಂದ್ರೆ, ನೀನು ಎಲ್ಲ ತಿಳ್ಕೊಂಡು ನಡೀತಾ ಇಲ್ಲ, ಬಟ್ ನಾನು ನಡೀತಾ ಇದ್ದೀನಿ ಅಂತ ಯಾವಾಗ್ಲೂ ಬಾಯಿಂದ ಹೇಳಿಲ್ಲ, ಬದಲಾಗಿ ನಡೆಯೋದ್ರಿಂದಲೇ ಜಡ್ಜ್ಮೆಂಟ್ ಮಾಡ್ತಾ ಇದೆ. ಇಲ್ಲಿ ಕೂಡ ಒಂದು ವಿಷಯವನ್ನ ನಾವು ನೋಡ್ತೀವಿ. ಇಸ್ರೇಲ್ ಜನರು ಸುನ್ನತಿ ಮಾಡ್ಕೊಂಡು ನಾವು ಧರ್ಮಶಾಸ್ತ್ರದಲ್ಲಿ ನಾವು ಶ್ರೇಷ್ಠರು, ಅಬ್ರಾಹ್ಮಣ ಸಂತತಿ, ನಮಗೆ ವಾಗ್ದಾನ ಕೊಡಲ್ಪಟ್ಟಿದೆ, ನಮಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ದೇವರ ಒಂದು ಎಲ್ಲ ಆಶೀರ್ವಾದಗಳು, ಎಲ್ಲ ಒಂದು ವಾಗ್ದಾನ ನಮಗೆ ಇದೆ ಅನ್ಬಿಟ್ಟು ಹೆಮ್ಮೆ ಕೊಚ್ಕೊಳ್ಳೋದ್ರಲ್ಲಿ, ಹೊಗಳ್ಕೊಳ್ಳೋದ್ರಲ್ಲಿ ಯಾವ ವಿಶೇಷತೆ ಇದೆ? ಯಾಕೆ ಅಂದ್ರೆ ಅದರ ಎಲ್ಲಾ ವಿಷಯಗಳು ಯಾವಾಗ ಮಾತ್ರ ಅವ್ರಿಗೆ ಅನ್ವಯವಾಗುತ್ತಂದ್ರೆ, ಯಾವಾಗ ಧರ್ಮಶಾಸ್ತ್ರವನ್ನ ಕೈಗೊಂಡು ಅವ್ರು ನಡೀತಾರೋ ಅವಾಗ ಮಾತ್ರ ಏನಾಗುತ್ತೆ, ಅವ್ರಿಗೆ ಅನ್ವಯವಾಗುತ್ತೆ ಅಲ್ವಾ? ಸೊ ಕೈಗೊಂಡು ನಡೀತಾ ಇದ್ರೆ ಅವ್ರಿಗೇನಾಗಲ್ಲ, ಅದು ಅನ್ವಯವಾಗಲ್ಲ. ಹಾಗೆ ಏನು ಗೊತ್ತಿಲ್ದಿರುವಂತ ವ್ಯಕ್ತಿ ಧರ್ಮಶಾಸ್ತ್ರವನ್ನ ಪ್ರೀತಿಸಿ ಅದನ್ನ ಇಷ್ಟಪಟ್ಟು ಅದನ್ನ ಕೈಗೊಂಡು ನಡೀತಾರಂದ್ರೆ, ಆಗ ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾರು ದೇವರ ದೃಷ್ಟಿಯಲ್ಲಿ ತುಂಬಾ ಶ್ರೇಷ್ಠವಾಗಿರ್ತಾರೆ? ಒಂದ್ ರೀತಿ ನೋಡಕ್ ಹೋದ್ರೆ ಆ ವ್ಯಕ್ತಿ, ಈ ಕೈಗೊಂಡು ನಡೆದಿರೋಂತ ವ್ಯಕ್ತಿನ ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಮಾಡ್ತಾರೆ. ಯಾವಾಗ್ಲೂ ಬಾಯಿಂದ ಮಾಡಲ್ಲ,
ದೇವರ ಜಡ್ಜ್ಮೆಂಟ್ ಹಿಂಗೆ ಇರುತ್ತೆ. ನೋಡು, ನೀನು ಸುನ್ನತಿನ ಹೊಂದ್ಕೊಂಡಿದ್ಯಾ, ಧರ್ಮಶಾಸ್ತ್ರ ಫಾಲೋ ಮಾಡಿಲ್ಲ. ಅವನು ಸುನ್ನತಿನೇ ಇಲ್ಲ, ಧರ್ಮಶಾಸ್ತ್ರನ ಫಾಲೋ ಮಾಡ್ತಾ ಇದ್ದ. ಆದ್ರಿಂದ ನೀನೇನಾಗಿದ್ಯಾ, ದೋಷಿಯಾಗಿದ್ಯಾ ಅನ್ನುವಂತ ಜಡ್ಜ್ಮೆಂಟ್ ಏನಾಯ್ತು ಅವ್ರ ಮೂಲಕ ಅವರಿಗೆ ಪಾಸ್ ಆಯ್ತು. ಅದರಿಂದ ಏನಾಗುತ್ತೆ, ದೇವರ ನಾಮ ದೂಷಿಸಲ್ಪಡುತ್ತೆ. ಹೌದಲ್ವಾ? ದೇವರ ನಾಮ ಏನಾಗುತ್ತೆ, ದೂಷಿಸಲ್ಪಡೋದಕ್ಕೆ ನಮ್ಮ ನಡತೆಗಳು ಕಾರಣವಾಗುತ್ತೆ ಹೊರತು ನಮ್ಮ ಮಾತುಗಳಾಗ್ಲಿ ಬೇರೆ ವಿಷಯಗಳ ಕಾರಣವಾಗಿರಲ್ಲ ಅಲ್ವಾ? ಯಾವಾಗ್ಲೂ ಜನರ ಮಧ್ಯದಲ್ಲಿ ನಮ್ಮ ಗುಣಗಳನ್ನ ಜನ ನೋಡಿ ದೇವ್ರನ್ನ ಹೊಗಳ್ತಾರೆ, ನಮ್ಮ ಕೆಟ್ಟ ಗುಣಗಳನ್ನ ನೋಡಿ ದೇವ್ರನ್ನ ದೂಷಿಸ್ತಾರೆ ಅಲ್ವಾ? ಮೊದ್ಲು ಬರೋದು ಇಷ್ಟೇ, ನಾವೇನ ತಪ್ಪು ಮಾಡಿದ್ರೆ ನಾವು ಯಾರು ಅಂತ ನೋಡ್ತಾರೆ, ಇವ್ರು ಕ್ರೈಸ್ತರ ಅನ್ಬಿಡ್ತಾರೆ, ಇವ್ರು ಕ್ರೈಸ್ತರ ಇವ್ರು ಅನ್ಬಿಟ್ರೆ ಮುಗೀತಲ್ಲಿ ಅಲ್ವಾ? ಆಗಿರ್ಬೇಕಾರೆ ಇದೇ ಒಂದು ವಿಷಯವನ್ನ ಅಲ್ಲಿ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರು, ರೋಮಪುರದವರಿಗೆ ಹೇಳ್ತಾ ಇದ್ರು. ಹೋದ್ರಿ ರೋಮಪುರದವರಿಗೆ 2ನೇ ಅಧ್ಯಾಯ 28ನೇ ವಚನ. ಹೊರಗೆ ಮಾತ್ರ ಯೋಧನಾಗಿರುವವನು ಯೋಧ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯೋಧ್ಯನಾಗಿರುವವನೇ ಯೋಧ್ಯನು. ಅಲ್ವರಾ? ಏನಂತಿದ್ರೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವನು ಯಹೂದ್ಯನಲ್ಲ, ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಸುನ್ನತಿನೇ ಅಲ್ಲ. ನೋಡ್ರಿ, ಕ್ರಿಸ್ತನ ಪ್ರೀತಿಯ ಸರಸರಿರೇ, ದೇವರ ಒಂದು ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಯಾವುದೇ ವಿಷಯ ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಮ್ಮ ಜೀವನದಲ್ಲೂ ಹಾಗೆ ಕೆಲವೊಂದು ವಿಷಯ ಸಾಂಪ್ರದಾಯಿಕವಾಗಿ ಇರುತ್ತೆ, ಆಚಾರ ವಿಚಾರವಾಗಿರುತ್ತೆ. ಈ ಸುನ್ನತಿ ಮೇಲೆ, ಸುನ್ನತಿ ಒಂದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಸುನ್ನತಿ ಇಟ್ಟಿದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಇಸ್ರೇಲ್ ಜನರಲ್ಲಿ ದೇವ್ರು ಕೊಟ್ಟಂತ ಆಚಾರ ವಿಚಾರಗಳೆಲ್ಲ ಕರೆಕ್ಟ್ ಆಗಿ 100% ಫಾಲೋ ಆಗ್ತಾ ಇತ್ತು, ಆದ್ರೆ ಅದ್ರ ಉದ್ದೇಶ ಮಾತ್ರ ಫಾಲೋ ಆಗ್ತಾ ಇರ್ಲಿಲ್ಲ. ಏನಕ್ಕೋಸ್ಕರ ಕೊಟ್ರು ಅನ್ನೋದು ಮರ್ತ್ ಬಿಡ್ತಿದ್ರು. ಸುನ್ನತಿ ಫಾಲೋ ಆಗ್ತಿತ್ತು, ಸಬ್ಬತ್ ದಿನ ಫಾಲೋ ಆಗ್ತಿತ್ತು, ಎಲ್ಲಾ ಒಂದು ಬಲಿಗಳು ನೇಮ ನಿಷ್ಠೆಗಳನ್ನ ಫಾಲೋ ಮಾಡ್ತಾ ಇದ್ರು. ಆದ್ರೆ ಏನಕ್ಕಪ್ಪ ಇದೆಲ್ಲ ದೇವ್ರು ಕೊಟ್ರು, ಅದು ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟಿದ್ರು. ಹಾಗಿರ್ಬೇಕಾದ್ರೆ ಹೊರಗಿರುವಂತ ಒಂದು ವಿಷಯಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಹೊರಗೆ ಯಹೂದ್ಯನಾಗಿರೋದ್ರಿಂದ ಯಹೂದ್ಯನಾಗಿನೂ ಯಹೂದ್ಯನಲ್ಲ. ಹೊರಗೆ ಯಹೂದ್ಯನ ಅಂದ್ರೆ ಏನರ್ಥ? ಹೊರಗೆ ಯಹೂದ್ಯ ಅಂದ್ರೆ ಏನರ್ಥ ಹೇಳ್ರಿ? ಹೆಸರಿಗೆ ಮಾತ್ರ ಯೋಧೆ ಅಷ್ಟೇ, ಒಳಗಡೆ ಗುಣಗಳು ಇರಲ್ಲ. ಹೊರಗಡೆ ಯೋಧನಾಗಿದ್ದಾನೆ ಅಂತ ಹೇಳ್ಕೊಳ್ತಾರೆ ಅಷ್ಟೇ. ದೇವರು ಅಂಗೀಕರಿಸ್ಕೊಂಡಿರ್ತಾರೆ. ಹೌದ್, ಕರೆಕ್ಟಾ? ನೋಡ್ರಿ, ಏನೋ ನಾನು ಹುಟ್ಬಿಟ್ಟಿದ್ದೀನಪ್ಪ ಯಹೂದ್ಯರಲ್ಲಿ, ಅಬ್ರಾಹಂ ಜನರೇಷನ್ ಅಲ್ಲಿ ಬಂದ್ಬಿಟ್ಟಿದೀನಿ, ನಾನು ಯಹೂದ್ಯನೇ ಅಲ್ವಾ? ಈ ಬಾರ್ನ್ ಕ್ರಿಶ್ಚಿಯನ್ಸ್ ಇರ್ತಾರಲ್ವಾ, ಮಕ್ಕಳೆಲ್ಲ ಕ್ರೈಸ್ತರಾಗಿ, ಅಪ್ಪ ಅಮ್ಮ ಅಂದ್ರೆ ಕ್ರೈಸ್ತರಾಗಿದ್ದು ಮಕ್ಕಳು ಕ್ರೈಸ್ತರಾಗ್ತಾರೆ. ಅದರಿಂದ ಜಾನ್ ಪೀಟರ್ ಹೆಸರಿರ್ತಾರೆ, ಕ್ರಿಶ್ಚಿಯನ್ಸ್ ಆಗಿರ್ತಾರೆ. ಬಟ್ ನಿಜವಾಗ್ಲೂ ಹೃದಯದಲ್ಲಿ ಕ್ರೈಸ್ತರಾಗಿರ್ತಾರೆ ಅಂದ್ರೆ ಇಲ್ಲ. ಹಾಗೆ ಹೊರಗೆ ಯಹೂದ್ಯರು, ಹೊರಗಿನ ನೋಟಕ್ಕೆ ಮಾತ್ರ ನಾನು ಯಹೂದ್ಯ ಅನ್ಕೊಳ್ಸ್ತಾ ಇದ್ದೀನಿ, ಆದ್ರೆ ಯಹೂದ್ಯನಿಗೆ ಬೇಕಾಗಿರುವಂತ ಎಲ್ಲಾ ಗುಣಗಳು ನನ್ನ ಹೃದಯದಲ್ಲಿ ಕಾಣಲ್ಪಡ್ತಿಲ್ಲ. ಧರ್ಮಶಾಸ್ತ್ರಿಗೆ ಅದನ್ನೇನಾಗಿಲ್ಲ, ದೇವರು ಏನ್ ಇಷ್ಟಪಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಹೆಸರಿಗೆ ಯಹೂದ್ಯನು. ಅದೇ ರೀತಿಯಾಗಿ ಸುನ್ನತಿನೂ ಕೂಡ ಹಾಗೆ. ಆ ಸುನ್ನತಿನ ಹೊರಗೆ ಮಾಡೋದ್ರಿಂದ ಏನ್ ವಿಶೇಷತೆ ಇದೆ? ಇವತ್ತು ಬೇರೆ ಧರ್ಮದವ್ರು ಮಾಡ್ತಾರಲ್ವಾ ಇದೇ ಸುನ್ನತಿ ಕೆಲಸವನ್ನ, ಏನಿದೆ ವಿಶೇಷತೆ? ಅವ್ರೇನ್ ತಿಳ್ಕೊಂಡಿದ್ದಾರೆ, ಸುನ್ನತಿ ಮಾಡೋದ್ರಿಂದ ನಾವು ತುಂಬಾ ಶ್ರೇಷ್ಠರು, ಡಿಫ್ರೆಂಟ್, ನಾವು ಇಡೀ ಪ್ರಪಂಚದಲ್ಲಿ ಎಲ್ರಿಗಿಂತ ವಿಭಿನ್ನವಾದವರು, ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು. ಕರೆಕ್ಟ್ ಅಲ್ವಾ? ನೋಡಿ, ಸುನ್ನತಿ ಬಂದಿರೋದು ಅಬ್ರಾಮಿಂದ ಬಂದಿದೆ ಅಂದ್ಮೇಲೆ ಇಷ್ಮೇಲ್ಗೂ ಮಾಡಿರ್ಬೇಕು, ಇಸಾಕನಿಗೂ ಮಾಡಿರ್ಬೇಕು. ಆದ್ರಿಂದ ಅವರು ಫಾಲೋ ಮಾಡ್ತಾ ಇದ್ರೆ ಇವರು ಫಾಲೋ ಮಾಡ್ತಾ ಇದ್ರು ಬಿಡ್ರಿ. ಆದ್ರೆ ಎರಡು ಯೂಸ್ಲೆಸ್. ಯಾಕೆ ಯೂಸ್ಲೆಸ್ ಅಲ್ವಾ? ಎರಡು ಕೂಡ ಏನಿಲ್ಲ, ಎರಡು ಕೂಡ ಯಾವ ಉದ್ದೇಶಕ್ಕೋಸ್ಕರ ಮಾಡಲ್ಪಟ್ಟಿದೆ ಅಂತ ಗೊತ್ತಿಲ್ಲದೆ ಮಾಡಲ್ಪಡ್ತಾ ಇದೆ. ಅದನ್ನ ಕ್ರಿಸ್ತನ ಪ್ರೀತಿಯ ಸರಸರಿರೇ, ದೇವ್ರು ಹೇಳಂತ ವಿಷಯ ಏನಪ್ಪಾ ಅಂದ್ರೆ, ರೋಮಪುರದವರಿಗೆ 2ನೇ ಅಧ್ಯಾಯ 29ನೇ ವಾಕ್ಯ ಓದ್ಬಿಡ್ರಿ. ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ, ಇದು ಬಹಿಷ್ಕಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ನೋಡಿದ್ರಾ? ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಹೃದಯಗಳಲ್ಲಿ ಆಗಿರುವ ಸುನ್ನತಿಯೇ ಸುನ್ನತಿ. ಕರೆಕ್ಟಾ? ದೇವ್ರ ಮಕ್ಕಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ದೇವ್ರು ನಮ್ಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಯಹೂದ್ಯರನ್ನ ಇಸ್ರೇಲ್ ಜನರಿಗೆ ಮಾತಾಡ್ತಾ ನಮ್ಗೂ ಕೂಡ ಲೆಸನ್ ಮಾತಾಡ್ತಾ ಇದ್ರೆ, ಇಸ್ರೇಲ್ ಜನರಿಗೆ ಹೇಳ್ಬೇಕಾದ್ರೆ ಸುನ್ನತಿ ಅನ್ನುವಂತ ಒಂದು ಆಚಾರ ಎಷ್ಟು ಮಟ್ಟಿಗೆ ಪ್ರಧಾನವಾಗಿತ್ತೋ ಅಷ್ಟೇ ಮಟ್ಟಿಗೆ ತಪ್ಪಾಗಿ ತಿಳುವಳಿಕೆನ ಹೊಂದ್ಕೊಂಡಿರೋರಾಗಿದ್ರು. ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರೋ ಅಷ್ಟೇ ಅದಕ್ಕೆ ಅದರ ಮುಖ್ಯ ಉದ್ದೇಶನ ತಿಳಿದವರಾಗಿದ್ರು. ಯಾರು? ಯಹೂದ್ಯರು. ಹಾಗಾಗಿ ದೇವ್ರೇನ್ ಮಾಡ್ತಿದ್ರೆ ನೋಡಿ, ಹೃದಯದಲ್ಲಿ ಆಗುವಂತ ಸುನ್ನತಿನೇ ಸುನ್ನತಿ. ಹೇಗೆ ಆ ಒಂದು ಸುನ್ನತಿಯಲ್ಲಿ ಚರ್ಮದ
ನಮ್ ಬಾಡಿ ಪಾರ್ಟ್ ಅಲ್ಲಿ ಉಳಿದಿರುವಂತ ಚರ್ಮ ಅಂದ್ರೆ ವೇಸ್ಟ್ ಸ್ಕಿನ್ ಅದು, ಎಲ್ಲೋ ಆ ಸ್ಕಿನ್ ಕಟ್ ಮಾಡಕ್ಕಾಗಲ್ಲ, ಅಲ್ಲೇ ಸ್ಕಿನ್ ಕಟ್ ಮಾಡಕ್ಕಾಗುತ್ತೆ. ಸ್ಕಿನ್ ಕಟ್ ಮಾಡಿ ಎಲ್ಲಿ ಬಿಸಾಕ್ತಿವೋ ಅದೇ ರೀತಿ ನಮ್ಮ ಹೃದಯದಲ್ಲಿ ಬೇಡದಿರಂತ ವಿಷಯವನ್ನ ತೆಗ್ದಾಕ್ತಾ ಇದ್ರೆ ಅದೇ ದೇವ್ರ ಬೇಕಾದಂತ ಸುನ್ನತಿ. ಯಾವಾಗ ಹೃದಯದಲ್ಲಿ ದೇವರಿಗೆ ಬೇಡದಿರಂತ ಒಂದು ಭಾಗವನ್ನ ಕಿತ್ತು ಬಿಸಾಕ್ತಿವೋ ಅಲ್ವಾ, ಅಂತ ಸುನ್ನತಿ ನಾವು ಮಾಡಲ್ವೋ ಅದು ಸುನ್ನತಿನೇ ಅಲ್ಲ. ಈ ಸುನ್ನತಿನೇ ದೇವ್ರಿಗೆ ಬೇಕಾಗಿರುತ್ತೆ. ಯಾವಾಗ ಈ ಸುನ್ನತಿ ಮಾಡ್ತೀವೋ ಅದು ಯಾರಿಗೂ ಗೊತ್ತಾಗಲ್ಲ. ತಮ್ಗೆ ಗೊತ್ತಿದ್ಯಾ ಯಾರಿಗಾದ್ರೂ ನಾವು ಸುನ್ನತಿ ಮಾಡ್ಕೊಂಡಿದೀವ ಅಂತ? ಹೃದಯದಲ್ಲಿ ಮಾಡ್ಕೊಂಡಿರೋಂತ ಸುನ್ನತಿನ ಯಾರು ನೋಡ್ತಾರೆ? ದೇವ್ರೇ ನೋಡ್ತಾರೆ, ಮನುಷ್ಯ ನೋಡಲ್ಲ ಅಲ್ವಾ. ನಿಜವಾಗ್ಲೂ ದೇವ್ರು ನಾವು ಹೃದಯದಲ್ಲಿ ಸುನ್ನತಿ ಮಾಡ್ಕೊಂಡಿದ್ರೆ ಆ ಹೊಗಳಿಕೆ ಯಾರಿಂದ ಬರುತ್ತೆ? ಮನುಷ್ಯ ಮಾತ್ರ ದೇವರಿಂದಲೇ ಬರುತ್ತೆ ಅಲ್ವಾ. ಹೊರಗಡೆ ಸುನ್ನತಿ ಮಾಡ್ಕೊಂಡ್ರೆ ನಾವು ರೆಕಗ್ನೈಸ್ ಆಗ್ಬೋದು, ಯಹೂದ್ಯರು ಇವ್ರು ಅನ್ಬಿಟ್ಟು. ಆದ್ರೆ ಒಳಗಡೆ ಸುನ್ನತಿ ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ? ನಮ್ಮನ್ನ ಹೊಗಳ್ತಾರೆ. ಆ ಹೊಗಳಿಕೆ ದೇವರಿಂದಲೇ ಬರುತ್ತೆ. ಕ್ರಿಸ್ತನ ಪ್ರೀತಿ ಸರಸರಿದೆ ಅಂತಹ ಒಂದು ಸುನ್ನತಿನ ಮಾಡ್ಬೇಕಾಗಿದೆ. ಅಂದ್ರೆ ಈ ವಿಷಯಗಳಲ್ಲಿ ನಮ್ಗೆ ತಿಳಿದು ಬರುವಂತ ಒಂದು ಮುಖ್ಯವಾದಂತ ಒಂದು ಪಾಠ ಏನಪ್ಪಾ ಅಂದ್ರೆ, ನೋಡ್ರಿ, ಹೊರಗಿನ ನೋಟಕ್ಕೆ ಇರುವಂತ ಯಾವುದೇ ಆಚಾರ ವಿಚಾರಗಳಲ್ಲಿ ದೇವರು ಮೆಚ್ಚಲ್ಲ. ಈಗ ಅವ್ರಿಗೆ ಸುನ್ನತಿ ಆಯ್ತು, ನಮ್ಗೇನ್ ಬರುತ್ತಪ್ಪ? ನಮ್ಗೇನ್ ಲೆಸನ್ ಬರುತ್ತೆ ನೋಡ್ರಿ? ಅವ್ರು ಸುನ್ನತಿ ಅನ್ನುವಂತ ಒಂದು ಆಚರಣೆ ಇಟ್ಕೊಂಡು, ಸುನ್ನತಿ ಅನ್ನುವಂತ ಒಂದು ವಿಷಯಗಳನ್ನ ಇಟ್ಕೊಂಡು ಏನ್ ತಿಳ್ಕೊಂಡ್ಬಿಟ್ಟಿದ್ರು? ಸುನ್ನತಿನೇ ಶ್ರೇಷ್ಠವಾದದ್ದು, ನಾವು ಸುನ್ನತಿ ಮಾಡ್ಕೊಂಡ್ಬಿಟ್ಟಿದೀವಿ, ನಾವೆಲ್ರಿಗಿಂತ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಕರೆಕ್ಟಾ? ಅಂದ್ರೆ ಸುನ್ನತಿ ಅನ್ನೋದು ಒಂದು ಸಂಪ್ರದಾಯ, ಒಂದು ಆಚಾರ, ಒಂದು ಪದ್ಧತಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ. ಅದರ ಉದ್ದೇಶನ ತಿಳ್ಕೊಳ್ಳಿ. ಅಂದ್ರೆ ಸುನ್ನತಿನ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿನೂ ದೇವರ ಆಜ್ಞೆಗಳನ್ನ ಪ್ರೀತಿ ಮಾಡುವವನಾಗಿರ್ಬೇಕು, ಅದರ ಉದ್ದೇಶನ ತಿಳ್ಕೊಂಡಿರ್ಬೇಕು. ಇವತ್ತು ನಾವು ಕೂಡ ಹಾಗೆ. ಇದೇ ರೀತಿ ತುಂಬಾ ಆಚಾರಗಳಿದೆಯಲ್ಲ, ಏನಿದೆ ನಮ್ಗೆ ವಾಡಿಕೆ ಅಂತೀವಿ. ವಾಡಿಕೆ ಅಂದ್ರೇನು? ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ, ನಾವೇನು ಮಾಡ್ಬೇಕಾಗಿಲ್ಲ. ಎಕ್ಲಿಶಿಯಾ ಹೋಗ್ತಾ ಇರ್ತೀವಿ, ರೆಗ್ಯುಲಾರಿಟಿ, ನೋ ಅಬ್ಸೆನ್ಸ್, ಎವ್ರಿ ಡೇ ಪ್ರೆಸೆನ್ಸ್ ಇರುತ್ತೆ. ಅದೊಂದು ರೂಢಿ ಆಗ್ಬಾರ್ದು, ವಾಡಿಕೆ ಆಗ್ಬಾರ್ದು ಅಲ್ವಾ. ರೂಢಿ ಅಂದ್ರೆ ರೂಢಿ ಒಳ್ಳೆ ರೂಢಿನೇ, ಬಟ್ ಅದ್ರ ಉದ್ದೇಶನ ಅರ್ಥ ಮಾಡ್ಕೊಂಡಿರ್ಬೇಕು. ಏನಕ್ಕೆ ಹೋಗ್ತಾ ಇದೀನಿ, ಏನ್ ಕಲ್ತಿದೀನಿ? ಹೋಗ್ ಬಂದಿದ್ ಮಾತ್ರಕ್ಕೆ ಏನು ಬದಲಾವಣೆ ಆಗಲ್ಲ ಅಲ್ವಾ. ಪ್ರತಿದಿನ ಒಂದೇ ಒಂದು ವಿಷಯಗಳನ್ನ, ಆಚರಣೆಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ಮಾತ್ರ ಬದಲಾವಣೆ ಆಗಲ್ಲ. ಅದಕ್ಕೆ ಇಲ್ಲಿ ಪಾಯಿಂಟ್ ಏನ್ ಹೇಳ್ತಿದ್ರೆ ಅಂದ್ರೆ, ಅದರ ಹೊಗಳಿಕೆ ದೇವರಿಂದ ಬರ್ಬೇಕು, ಮನುಷ್ಯರಿಂದ ಬರ್ಬಾರ್ದು. ಮನುಷ್ಯರು ಹೊಗಳ್ಬೇಕಂಬಿಟ್ಟು ಯಾವುದೇ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ಬಾರ್ದು. ದೇವರಿಂದ ಹೊಗಳಿಕೆ ಗಳಿಸ್ಬೇಕಂಬಿಟ್ಟು ಫಾಲೋ ಮಾಡ್ಬೇಕು. ಒಂದು ಬೈಬಲ್ ಸ್ಟಡಿ ಮಾಡಿದ್ರು ಸರಿ, ಬೈಬಲ್ ರೀಡ್ ಮಾಡಿದ್ರು ಸರಿ ಅಲ್ವಾ. ನಾನು ಪ್ರತಿದಿನ ಒಂದು 2 ಅವರ್ ಬೈಬಲ್ ಓದ್ತೀನಿ ಗೊತ್ತಾ ಅಂತ ಮನುಷ್ಯರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ? ವೆರಿ ಗುಡ್, ಸೂಪರ್ ಅಂತ ಏನ್ ಮಾಡ್ತಾರೆ? ದೇವ್ರ ಮಕ್ಕಳು, ಸಹೋದರ ನಿಮ್ಮನ್ನ ಹೊಗಳ್ತಾರೆ. ಆದ್ರೆ ನಿಜವಾಗ್ಲೂ ಅದನ್ನ ಫಾಲೋ ಮಾಡಿ ಓದಿ ಗುಣಗಳಲ್ಲಿ ಬದಲಾವಣೆ ಆದ್ರೆ ಯಾರು ಹೊಗಳ್ತಾರೆ? ದೇವ್ರು ಹೊಗಳ್ತಾರೆ. ಕ್ಲಾಸ್ಗೆಲ್ಲ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಿದ್ರೆ ನಾವು ಹೊಗಳ್ತೀವಿ. ಅಟೆಂಡ್ ಮಾಡಿದ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಜೀವನ ಅಳವಡಿಕೆ ಮಾಡ್ಕೊಂಡ್ರೆ ದೇವ್ರು ಹೊಗಳ್ತಾರೆ. ಆ ಹೊಗಳಿಕೆ ದೇವರಿಂದ ಬರುತ್ತೆ. ಯಾವ್ದು ಕೂಡ ಏನಾಗ್ಬಾರ್ದು ಅಂದ್ರೆ ಈ ಸುನ್ನತಿ ತರ ಆಗ್ಬಿಟ್ಬಾರ್ದು. ನಮ್ಗೆ ಎಲ್ಲ ಮಾಡ್ತಾ ಇದೀವಿ, ಆದ್ರಿಂದ ಯಾವುದೇ ಆತ್ಮಿಕ ಪ್ರಯೋಜನ ಆಗ್ತಾ ಇಲ್ಲ. ಕ್ಲಾಸ್ಗೆ ಹೋಗ್ತಾ ಇದೀವಿ, ಕುತ್ಕೊಳ್ತಾ ಇದೀವಿ, 1 hour ಟೈಮ್ ಕೊಡ್ತಾ ಇದೀವಿ, ಏನು ಬದಲಾವಣೆ ಆಗ್ತಾ ಇಲ್ಲ. ಎಲ್ಲಾ ಸಬ್ಜೆಕ್ಟ್ ಓದ್ತಾ ಇದೀವಿ, ಎಲ್ಲಾ ಅರ್ಥ ಮಾಡ್ಕೊಳ್ತೀವಿ, ನನ್ನ ಆತ್ಮೀಯ ಗುಣಗಳಲ್ಲಿ ಏನು ಬದಲಾವಣೆ ಬರ್ತಾ ಇಲ್ಲ. ಏನಾಗ್ಬಿಡ್ತದೋ? ಇಸ್ರೇಲ್ ಜನರ, ಯಹೂದ್ಯ ಜನರ ಸುನ್ನತಿಗೆ ಕಂಪೇರ್ ಆಗ್ಬಿಡ್ತದೆ, ಈಕ್ವಲ್ ಆಗ್ಬಿಡ್ತದೆ. ಆ ರೀತಿ ಆಗ್ಬಾರ್ದು ಕ್ರಿಸ್ತನ ಪ್ರೀತಿ ಸಹೋದರ ಅಲ್ವಾ. ಆಗಿರ್ಬೇಕಾರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ಸುನ್ನತಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಸುನ್ನತಿ ಮಾಡದೇ ಏನು ಪ್ರಯೋಜನ ಇಲ್ಲ. ಏನ್ ಗೊತ್ತಾ ಪ್ರಯೋಜನ ಇರೋದು? ವಾಕ್ಯ ಹೋದ್ರಿ, ಗಲಾತ್ಯದವರಿಗೆ 6ನೇ ಅಧ್ಯಾಯ 15ನೇ ವಾಕ್ಯ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿಯೇ ಬೇಕು. ಏನೂ ಇಲ್ಲ, ಸುನ್ನತಿ ಇದ್ರು ಏನಿಲ್ಲ, ಸುನ್ನತಿ ಆಗದ್ರು ಏನಿಲ್ಲ. ಹೊಸ ಸೃಷ್ಟಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನೂತನ ಸೃಷ್ಟಿ. ದೇವರ ವಾಕ್ಯದಿಂದ ಹುಟ್ಟಿದಂತ ಆ ಮಗು ದಿನ ದಿನ ಅದೇ ಒಂದು ಸತ್ಯದ ವಾಕ್ಯದಿಂದ ಬೆಳೀತಾ ಇದೆಯಾ? ಮಾಂಸವನ್ನ ದಿನ ಜಯಿಸ್ತಾ ಇದೆಯಾ? ಪ್ರತಿದಿನ ಬೆಳೆದು ಮೆಚುರಿಟಿ ಆಗ್ತಾ ಇದೆಯಾ? ಹೊಸ ಸೃಷ್ಟಿ ಹುಟ್ಟಿದ್ದು ಮಗುವಾಗಿರೋದಕ್ಕಲ್ಲ, ಬೆಳೆಯೋದಕ್ಕೆ, ಕ್ರಿಸ್ತನ ಸಾರೂಪ್ಯದ ಬೆಳೆಯೋದಕ್ಕೆ. ಯೋಚನೆ ಮಾಡ್ರಿ, ಈಗ ಒಂದ್ ಮಗು ಹುಟ್ಟಿದಂದ್ರೆ ಆ ಮಗು 30 ವಯಸ್ಸಾಗೋದಕ್ಕೆ ಎಷ್ಟು ವರ್ಷ ಬೇಕು? 30 ವರ್ಷ ಆಗ್ಬೇಕಂದ್ರೆ ಆ 30 ವರ್ಷದಲ್ಲಿ ಏನಾಗ್ಬೇಕು? ಎಷ್ಟು ವಿಷಯ ಕಲಿಬೇಕಾಗಿದೆ ಮಗು. ಅದೇ ರೀತಿ ಈ ಹೊಸ ಸೃಷ್ಟಿ ಅಂತ ಒಂದು ನಮ್ಮೊಳಗಡೆ ಹುಟ್ಟಿರುವಂತ ಒಂದು ಮಗು ದಿನ ದೇವ್ರ ವಾಕ್ಯನ ಕಲಿತು ಹೊಸ ಸೃಷ್ಟಿ ಆಗ್ತಾ ಇದೆಯಾ? ಅಷ್ಟೇ ಸಾಕು. ಹೊಸ ಸೃಷ್ಟಿಯೇ ಬೇಕು. ಅದು ಬೆಳೀತಾ ಇದ್ರೆ ಹೊರಗಿರುವಂತ ಸುನ್ನತಿ ಮಾಡಿದ್ರೆ ಏನಂತೆ, ಮಾಡದೇ ಇದ್ರೆ ಏನಂತೆ? ಅದ್ ಮಾಡ್ಬಾರ್ದು ಅಂತ ಏನು ಹೇಳಿಲ್ಲ. ಮಾಡಿಸ್ಕೊಳ್ರಪ್ಪ, ಸುನ್ನತಿ ತಾನೆ, ಮಾಡಿಸ್ಕೊಳ್ರಿ. ಆದ್ರೆ ಏನು ಯೂಸ್ ಇಲ್ಲ ಅಲ್ವಾ. ಅದು ಸಂಪ್ರದಾಯವಾಗಿರುತ್ತೆ ಅಷ್ಟೇ. ಯೂಸ್ ಆಗಿರೋದೇನೋ ಆ ಒಂದು ಸುನ್ನತಿಯ ಉದ್ದೇಶ ಅರ್ಥ ಮಾಡ್ಕೊಳ್ರಿ. ಯಹೂದಿ ಇರ್ಬೋದು, ಅನ್ಯ ಜನಾಂಗದವ್ರು ಇರ್ಬೋದು, ನೀವು ಸುನ್ನತಿ ಮಾಡ್ಬೋದು, ನೀವು ಮಾಡದೇ ಇರ್ಬೋದು. ನೀವು ಮಾಡಿದ್ರೆ ಕೂಡ ಹೊಸ ಸೃಷ್ಟಿನೇ ಕಾರಣವಾಗಿರುತ್ತೆ.
ನೀವು ಮಾಡಿಲ್ಲ ಅಂದ್ರೂ ಕೂಡ ಹೊಸ ಸೃಷ್ಟಿನ ಬೆಳಿಬೇಕು. ನಾನು ಯಹೂದಿನಾಗ ಹುಟ್ಬಿಟ್ಟಿದ್ದೀನಪ್ಪ, ಅದರಿಂದ ಆಚಾರ ವಿಚಾರಗಳನ್ನ ಬಿಡಕ್ಕಾಗಲ್ಲ, ಮಾಡ್ಕೊಳ್ರಿ. 8ನೇ ದಿನಕ್ಕೆ ಮಗುವಿಗೆ ಸುನ್ನತಿ ಮಾಡ್ರಿ, ತಪ್ಪಲ್ಲ. ಆದ್ರೆ ಇನ್ನೊಬ್ಬ ಕ್ರೈಸ್ತನಾಗಿರ್ಬೇಕಾರೆ, ಅಂದ್ರೆ ಯಹೂದಿ ಕ್ರೈಸ್ತರಾಗಿರ್ತಾರಲ್ವಾ, ಮಾಡ್ಕೊಳ್ಳಿ, ಪರವಾಗಿಲ್ಲ, ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ಏನ್ ತಪ್ಪಲ್ಲ. ಆದ್ರೆ ನೂತನ ಸೃಷ್ಟಿಯಾಗಿರ್ಬೇಕು, ಹೊಸ ಸೃಷ್ಟಿಯಲ್ಲಿ ಬೆಳಿಬೇಕು. ದೇವ್ರು ಕೊಟ್ಟಿರುವಂತ ಆ ಒಂದು ಗುಣಗಳನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಮಾತ್ರ ನಮ್ಮ ಉದ್ದೇಶ ಇರ್ಬೇಕು ಹೊರತು ಈ ಆಚಾರ ವಿಚಾರಗಳಲ್ಲಿ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿ ನಮ್ಮನ್ನ ನಾವು ಹೆಚ್ಚಳ ಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ವಿಶೇಷತೆಗಳು ಇರಲ್ಲ ಅಲ್ವಾ. ಅದಕ್ಕೆ ಏನ್ ಮಾಡ್ತಾರೆ ದೇವ್ರು, ನೋಡ್ರಿ, ಈ ವಿಷಯಗಳು ಇಸ್ರೇಲ್ ಜನರಿಗೆ ಅರ್ಥ ಮಾಡ್ಸೋದು ತುಂಬಾ ಕಷ್ಟವಾಗಿತ್ತು. ಸುನ್ನತಿ ಯಾವ್ದಾರು ಮಾತ್ರ ತುಂಬಾ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಿದ್ದು. ಪೇತ್ರ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಏನ್ ಮಾಡ್ತಿದ್ರೆ, ಈ ಸುನ್ನತಿ ಇಲ್ದೇವ್ರು ಕೂಡ ಏನ್ ಮಾಡ್ತಾರೆ, ದೇವ್ರು ಇದನ್ನೆಲ್ಲ ಕೊಡ್ಬೇಕಾದ್ರೆ, ಯಾಕಂದ್ರೆ ವರಗಳನ್ನೆಲ್ಲ ಕೊಡ್ಬೇಕಾದ್ರೆ ದೇವ್ರು ಸುನ್ನತಿ ಇಲ್ದವ್ರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದಾರಪ್ಪ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಈಗ ನೀವು ಪೇತ್ರನ ಇದ್ರಲ್ಲಿ ನೀವು ಓದ್ಬೋದು, ಅಂದ್ರೆ ಅಪೊಸ್ತಲರು ಕೂತಿದ್ರು ಕೂಡ ಓದ್ಬೋದು. ಹಾಗೆ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನಿಜವಾಗ್ಲೂ ಒಂದು ಸುನ್ನತಿಯ ಉದ್ದೇಶ ಏನು, ಕ್ರಿಸ್ತನಲ್ಲಿರುವಂತ ಸುನ್ನತಿಯ ಉದ್ದೇಶ ಏನು. ವಾಕ್ಯವನ್ನು ಓದಿ ಕೊಲೊಸ್ಸದವರಿಗೆ 2ನೇ ಅಧ್ಯಾಯ 11ನೇ ವಾಕ್ಯ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದಿರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ ಇದೇ ಕ್ರಿಸ್ತಿಯ ಸುನ್ನತಿ. ಅಷ್ಟೇ ಅಲ್ವಾ. ಏನಪ್ಪಾ ಅಂದ್ರೆ ಕ್ರಿಸ್ತನ ಸುನ್ನತಿ ಏನಂದ್ರೆ ಕೈಯಿಂದ ಮಾಡೋದ್ ಸುನ್ನತಿ ಅಲ್ಲ. ನೋಡ್ರಿ, ಇವತ್ತು ಏನಪ್ಪಾ ಅಂದ್ರೆ ಪಾಪ ಮಕ್ಳು ಕೆಲವೊಂದ್ ಟೈಮಲ್ಲಿ ನಾನು ನೋಡ್ತೀನಿ, ಇಲ್ಲಿ ನಮ್ಮ ಏರಿಯಾದಲ್ಲಿ ಜಾಸ್ತಿ ಇರ್ತಾರೆ, ಮಾಡಿಸ್ಬಿಡ್ತಾರೆ ಚಿಕ್ಕ ಮಕ್ಳು. ಪಾಪ ಅವ್ರು ಎಷ್ಟೋ ನೋವು ಅನುಭವಿಸ್ತಾರೋ. ಬಟ್ ಏನಪ್ಪಾ ಅಂದ್ರೆ ಗೊತ್ತಿಲ್ಲ, ಉದ್ದೇಶಗಳು ಗೊತ್ತಿಲ್ಲ ಅವ್ರಿಗೆ. ಮಾಡ್ಸೋದ ಒಳ್ಳೇದು, ಅವ್ರು ಇದ್ರಲ್ಲಿ ಸೈಂಟಿಫಿಕ್ ಆಗಿ ಹೌದಪ್ಪ ಮಾಡೋದು ತುಂಬಾ ಒಳ್ಳೇದು, ಅನೇಕ ವಿಷಯಗಳನ್ನ ಹೇಳ್ತಾರೆ. ಓಕೆ, ಎನಿವೆ ಅವ್ರ ಪ್ರಕಾರ ಏನೇನೋ ವಿಷಯಗಳಿದೆ, ವೈಜ್ಞಾನಿಕವಾಗಿ ಕೂಡ ಅದು ಒಳ್ಳೇದಂತ ಹೇಳ್ತೀರಾ, ಮಾಡಿಸ್ಕೊಳ್ಳಿ. ಬಟ್ ಅದು ಕೊಟ್ಟಂತ ಉದ್ದೇಶ ಏನಿತ್ತು, ದೇವರೇ ಕೊಟ್ರು, ಅದು ಯಾವ ಉದ್ದೇಶ ಕೊಟ್ರು ಅಂದ್ಬಿಟ್ಟು ಇವತ್ತವರೆಗೂ ಯಹೂದ್ಯರೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ನೋಡ್ರಿ. ಉದ್ದೇಶ ಅಂತ ಮರ್ತೋಗ್ಬಿಟ್ರು. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ, ಪಾಪಾದಿನ ಸ್ವಭಾವವನ್ನು ವಿಸರ್ಜಿಸುವುದೇ ಕ್ರಿಸ್ತಿಯ ಸುನ್ನತಿ. ನಮ್ಮಲ್ಲಿರುವಂತ ಪಾಪಾದಿನ ಸ್ವಭಾವನ ಯಾವಾಗ ದೀಕ್ಷಾಸ್ನಾನದ ವಿಸರ್ಜನೆ ಮಾಡಿದ್ರಲ್ಲ, ಅದಲ್ಲ, ಪ್ರತಿದಿನ ವಿಸರ್ಜನೆ ಮಾಡ್ಬೇಕು. ಪ್ರತಿದಿನ ಸುನ್ನತಿ ಕ್ರೈಸ್ತರಾಗಿ ಇರುವಂತ ಕ್ರೈಸ್ತರಾಗಿ ನಾವು ಜೀವನ ಮಾಡ್ಬೇಕು. ಹೃದಯದಲ್ಲಿ ಸುನ್ನತಿ ನಡೆದಿರುವಂತ ಕ್ರೈಸ್ತರಾಗಿ ಜೀವನ ಮಾಡ್ಬೇಕು. ಪ್ರತಿದಿನ ಪಾಪವನ್ನ ವಿಸರ್ಜನೆ ಮಾಡುವಂತ ಗುಣಗಳೆಲ್ಲ ನಾವು ಬೆಳೆಸ್ಕೊಬೇಕು. ಇದೇ ದೇವರ ಕ್ರಿಸ್ತಿಯ ಸುನ್ನತಿ. ಇಲ್ಲದಿದ್ರೆ ಏನೂ ಇಲ್ಲ. ಸುನ್ನತಿಯ ಉದ್ದೇಶ ಅದು ಛಾಯೆಯಾಗಿ ಕೊಡಲ್ಪಟ್ಟಂತ ವಿಷಯ ಅದು. ಬಟ್ ನಿಜ ಸ್ವರೂಪದಲ್ಲಿ ಇದೇ ಅಪ್ಲಿಕೇಬಲ್, ಇದೇ ನಿಜವಾದ ಅರ್ಥ. ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಏನೂ ಇಲ್ಲ, ಎಲ್ಲ ಕೂಡ ವ್ಯರ್ಥವಾಗುತ್ತೆ ಅಲ್ವಾ. ನಿಜವಾದ ಸುನ್ನತಿ ಅಂತ ಹೇಳ್ಬೇಕಾದ್ರೆ ಯಾರು ಪಾಪ ಸಂಬಂಧ ವಿಷಯಗಳನ್ನ ಹಾಗೆ ಮಾಡ್ತಾರೋ, ಇನ್ನು ಕೂಡ ಕ್ಲಿಯರ್ ಆಗಿ ಫಿಲಿಪಿಯದವ್ರು ಮಾತಾಡ್ಬೇಕಾದ್ರೆ ಫಿಲಿಪಿಯರ್ 3ನೇ ಅಧ್ಯಾಯ 3ನೇ ವಾಕ್ಯ ಓದಿ. ನಿಜವಾದ ಯಾರಂದ್ರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಲ್ಲದವರು ಆಗಿರುವವರೇ ನಾವೇ. ಅಂದ್ರೆ ನಾವೇ ನಿಜವಾದ ಸುನ್ನತಿ ಮಾಡ್ಕೊಂಡಿರೋದು, ಕರೆಕ್ಟ್ ಅಲ್ವಾ. ಅವ್ರದೆಲ್ಲ ಸುನ್ನತಿ ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ. ದೇವ್ರ ಮಕ್ಳು ನಾವಿವತ್ತು ನಿಜವಾದ ಸುನ್ನತಿನ ಫಾಲೋ ಮಾಡ್ತಾ ಇದ್ದೀವಿ. ದೇವರಿಂದ ಬರುವಂತ ಹೊಗಳಿಕೆ ಇರುವಂತ ಸುನ್ನತಿನ ಫಾಲೋ ಮಾಡ್ತಾ ಇದ್ದೀವಿ ಅಲ್ವಾ. ಒಂದು ದಿನ ಇಡೀ ಕ್ರೈಸ್ತ ಸಮುದಾಯ ನಿಜವಾದ ದೇವ್ರ ಮಕ್ಳು ಯಹೂದ್ರನ್ನ ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ಅವ್ರನ್ನೇನ್ ಮಾಡ್ತಾರೆ, ಅವ್ರನ್ನ ಇದ್ ಮಾಡ್ತಾರೆ, ಏನಪ್ಪಾ ನೀವು ಸುನ್ನತಿ ಮಾಡಿ ಫಾಲೋ ಮಾಡಿಲ್ಲ, ನಾವು ಇಲ್ದೇ ನಾವು ಫಾಲೋ ಮಾಡ್ಬಿಟ್ಟಿದ್ವಿ. ದೇವ್ರ ಜಜ್ಮೆಂಟ್ ಹೆಂಗಿರುತ್ತೆ ನೋಡ್ರಿ. ಅವಾಗ ದೇವ್ರ ಹಿಂಗೆ ತೋರಿಸ್ತಾರೆ, ನೋಡ್ರಿ ನಿಮ್ ಸುನ್ನತಿ ಇತ್ತು, ನೀವ್ ಫಾಲೋ ಮಾಡಿಲ್ಲ ನೋಡ್ರಿ. ಅವರು ಏನೂ ಇಲ್ಲ, ಹೃದಯದಲ್ಲಿ ಸುನ್ನತಿ ಮಾಡ್ಕೊಂಡ್ಬಿಟ್ರು. ಸುನ್ನತಿ ಮಾಡ್ಕೊಂಡು ಏನ್ ಮಾಡಿದ್ರು, ನನಗೆ ಇಷ್ಟವಾಗಿ ಜೀವನ ನಡ್ಸ್ಕೊಂಡ್ಬಿಟ್ರು. ನೋಡ್ರಿ ಯಾರು ಶ್ರೇಷ್ಠ ನಿಮ್ಮಲ್ಲಿ ಇಬ್ರಲ್ಲಿ ಯಾರು ಶ್ರೇಷ್ಠ ಅಂತ ದೇವ್ರು ಮಾತಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ರೆ, ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರು ಆಗಿರುವ ನಾವೇ. ಈ ಭೂಮಿಗೆ ಸಂಬಂಧಪಟ್ಟಂತ ಶರೀರದ ಯಾವುದೇ ವಿಷಯಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಲ್ವಾ. ನಮ್ಗೂ ಅದಕ್ಕೂ ಕನೆಕ್ಷನ್ ಇಲ್ಲ, ಅದನ್ನ ಹಾಗೆ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಫಾರ್ಮಾಲಿಟಿಯಾಗಿ ಇಸ್ರೇಲ್ ಜನರು ಮಾಡುವಂತಹ ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಯಾವುದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ದೇವ್ರಿಗೆ ಬೇಕಾಗಿರೋದು ಇದೇ ನಿಜವಾದ ಸುನ್ನತಿ. ಇಸ್ಲಾಮಿಗೆ ಸರಸರಿದ್ರೆ ಈ ಸುನ್ನತಿ ಯಾರಲ್ಲಿ ಇರ್ಲಿಲ್ಲ, ಇಸ್ರೇಲ್ ಜನರಲ್ಲಿ ಇರ್ಲಿಲ್ಲ. ಬಟ್ ಈ ಸುನ್ನತಿಗೋಸ್ಕರನೇ ಆ ಸುನ್ನತಿ ಕೊಟ್ಟಿದ್ದು, ಈ ಸುನ್ನತಿ ಫಾಲೋ ಮಾಡ್ಬೇಕಂತಾನೆ ಆ ಸುನ್ನತಿ ಕೊಟ್ಟಿದ್ದು. ಆದ್ರೆ ಈ ಸುನ್ನತಿನ ಮರ್ತೋಗ್ಬಿಟ್ರು, ಆದ್ರೆ ಆ ಸುನ್ನತಿ ಮಾತ್ರ ಇಟ್ಕೊಂಡ್ಬಿಟ್ರು. ದೇವ್ರ ಏನ್ ಮಾಡ್ತಾರೆ, ಬಿಡ್ತಾರ? ಒಂದಲ್ಲ ಒಂದಿನ ಅವ್ರಿಗೆ ಪಾಠ ಕಲಿಸ್ತಾರೆ ಅಲ್ವಾ. ಯಾವ ತರ ಪಾಠ ಕಲಿಸ್ತಾರೆ ಗೊತ್ತಾ, ನಿಜವಾದ ಸುನ್ನತಿ ಅನ್ಬಿಟ್ಟು ಅವ್ರಿಗೆ ತಿಳಿಸ್ತಾರೆ. ಯಾವ ರೀತಿ ಅಂದ್ರೆ, ವಾಕ್ಯವನ್ನು ಓದಿ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 6ನೇ ವಾಕ್ಯ.
ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ನೋಡಿದ್ರಾ? ದೇವ್ರ ಏನ್ ಮಾಡ್ತಾರಪ್ಪ. ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಆಜ್ಞೆ ಮಾಡ್ರಿ ಅಂತ ಮಾಡಿಲ್ಲ. ಈಗ ನಾನೇ ಮಾಡ್ತೀನಿ ನಿಮ್ಗೆ. ನಿಮ್ ಹೃದಯದ ನಾ ಸುನ್ನತಿ ಮಾಡ್ತೀನಿ. ಮಾಡ್ತಾರ ನೋಡ್ರಿ. ಒಂದು ದಿನ ಬರುತ್ತೆ ಕ್ರಿಸ್ತನ ಪ್ರೀತಿಯ ಸರಸರೇ, ಇಡೀ ಇಸ್ರೇಲ್ ಜನರು ಹೃದಯದಲ್ಲಿ ಸುನ್ನತಿನ ಹೊಂದಿರ್ತಾರೆ. ದೇವರಿಗೆ ಬೇಡದಂತ ವಿಷಯನ ತೆಗೆದಾಕಿರ್ತಾರೆ, ಕಟ್ ಮಾಡಿ ಬಿಸಾಕಿರ್ತಾರೆ ಅಲ್ವಾ. ಹೃದಯದಲ್ಲಿ ದೇವರಿಗೆ ಅಸಹ್ಯವಾದ ವಿಷಯಗಳನ್ನ ಏನ್ ಮಾಡ್ತಾರೆ? ತೆಗೆದಾಕಿರ್ತಾರೆ. ಅದು ಹೃದಯದ ಸುನ್ನತಿ. ಒಂದು ದಿನ ಆಗಿರುತ್ತೆ ಅಲ್ವಾ. ಅವಾಗ ದೇವ್ರನ್ನ ಏನ್ ಮಾಡ್ತಾರೆ? ಅವರು ಪೂರ್ಣವಾಗಿ ಪ್ರೀತಿ ಮಾಡ್ತಾರೆ. ಯಾವಾಗ ಆಗುತ್ತೆ ಇದೆಲ್ಲ? ಹೌದು, ದೇವರ ಯೋಜನೆ ಇದೆಯಲ್ಲ. 1000 ವರ್ಷ ಆಳ್ವಿಕೆಯಲ್ಲಿ ಇಸ್ರೇಲ್ ಜನರು ಪುನರ್ತವಾಗಿ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಅವ್ರಿಗೆ. ದೇವರ ಯೋಜನೆ ಅರ್ಥ ಮಾಡ್ಕೊಳ್ತಾರೆ, ದೇವರ ಪ್ಲಾನ್ ಅರ್ಥ ಮಾಡ್ಕೊಳ್ತಾರೆ. ದೇವರ ಅವ್ರ ಜೊತೆಗೆ ಹೊಸ ಒಡಂಬಡಿಕೆಯನ್ನು ಮಾಡ್ಕೊಳ್ಬೇಕಾದ್ರೆ ಹೃದಯದ ಸುನ್ನತಿನ ಏನ್ ಮಾಡ್ತಾರೆ? ಹೊಂದ್ಕೊಳ್ತಾರೆ. ಏನಪ್ಪಾ ಒಂದು ಬ್ಲೆಸ್ಸಿಂಗ್ ಅಂದ್ರೆ, ಅವರು ಮಾಂಸಿಕವಾದ ಸುನ್ನತಿನ ಮಾಡ್ಕೊಂಡ್ರು, ಆದ್ರೆ ಹೃದಯದ ಸುನ್ನತಿನ ಮರ್ತೋಗ್ಬಿಟ್ರು. ದೇವರ ಕೃಪೆ ನಮ್ಗೆ ಮಾಂಸಿಕವಾದ ಸುನ್ನತಿ ಇದೆಯೋ ಇಲ್ವೋ, ಹೃದಯದ ಸುನ್ನತಿ ಮಾಡ್ಕೊಳ್ಳುವಂತ ಅವಕಾಶ ಅವ್ರಿಗಿಂತ ಮೊದಲು ಸಿಕ್ಬಿಡ್ತು. ನಂತರನೇ ಅವ್ರ ಹೃದಯದ ಸುನ್ನತಿ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ತಾ ಇದೆ ಅಲ್ವಾ. ಅವ್ರಿಗಿಂತ ನಾವು ಆಶೀರ್ವದಿಸಲ್ಪಟ್ಟವ್ರು. ಇವತ್ತು ನಮ್ಗೆ ದೇವ್ರ ಏನ್ ಮಾಡ್ತಿದ್ರೆ? ಹೇಳ್ತಾ ಇದ್ರೆ, ನನಗ್ ಪ್ರೀತಿಯ ಮಕ್ಕಳೇ, ನಿಮ್ಮ ಹೃದಯವನ್ನ ಏನ್ ಮಾಡ್ರಿ? ಸುನ್ನತಿ ಮಾಡ್ಕೊಳ್ರಿ. ನಿಮ್ಮ ಹೃದಯದಲ್ಲಿ ನಿಮಗೆ ಬೇಡದಂತ ವಿಷಯವನ್ನ ಪ್ರತಿದಿನ ವಿಸರ್ಜನೆ ಮಾಡ್ರಿ. ಈ ಭೂಮಿಗೆ ಸಂಬಂಧಪಟ್ಟ ವಿಷಯಗಳನ್ನ ಬಿಟ್ಬಿಡ್ರಿ. ನಾನು ಮೆಚ್ಚುವಂತ ಒಂದು ನೂತನ ಸೃಷ್ಟಿಯಾಗಿ ಬದುಕ್ರಿ. ಇದೇ ನಾನು ನಿಮ್ಮಲ್ಲಿ ಎದುರು ನೋಡುವಂತ ಸುನ್ನತಿಯಾಗಿದೆ. ಈ ಸುನ್ನತಿನ ಮಾಡ್ರಿ. ನಿಮಗೆ ಬರ್ಬೇಕಂತ ಹೋಗ್ಲಿಕ್ಕೆ ನನ್ನ ಮೂಲಕ ನಿಮ್ಗೆ ಬರುತ್ತೆ ಅಂತ ಏನ್ ಮಾಡ್ತದೆ ದೇವ್ರು ಹೇಳ್ತಿದ್ರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸೂರ್ಯರೇ, ಬರುವಂತ ದಿನಗಳಲ್ಲಿ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮ್ಗೆ 2ನೇ ಅಧ್ಯಾಯ ಮುಗೀತ. 2ನೇ ಅಧ್ಯಾಯ ಓಕೆ. ಸೊ ನಮ್ಗೆ 3ನೇ ಅಧ್ಯಾಯದಲ್ಲಿ ನೋಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಓಕೆ, ರಾತ್ರಿ ಗೀತೆಗಳನ್ನ ಓದ್ತೀರಾ? ಸಾಂಗ್ಸ್ ಇನ್ ದ ನೈಟ್. ಯಾರ ಹತ್ರ ಇದ್ರೆ ಯಾರು ಓದ್ತೀರಾ? ಓಕೆ, ಒಂದೇ ನಿಮಿಷ ಇರಿ, ನಾನೇ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಒಂದೇ ನಿಮಿಷ. ಇದೇ ಬ್ರದರ್, ಸ್ಕ್ರೀನ್ ಅಲ್ಲಿ ಹಾಕಿ ಬ್ರದರ್. ಇಷ್ಟಿಷ್ಟು ಯಾರು ಓದ್ತಾರೆ? ಓಕೆ ಓಕೆ. ಓದ್ರಿ. ಬ್ರದರ್, ಓದಿ. ನೀವು ಕರ್ತನಿಗೆ ಅರ್ಪಿಸಬೇಕಾದ ಅರ್ಪಣೆ ಏನೆಂದರೆ, ನಿತ್ಯ ದಹನ ಬಲಿಗಾಗಿ ಪ್ರತಿದಿನ ಮಚ್ಚೆಯಿಲ್ಲದ 1 ವರ್ಷದ 2 ಕುರಿಮರಿಗಳು, 1 ಕುರಿಮರಿಯನ್ನು ಉದಯದಲ್ಲಿಯೂ ಮತ್ತೊಂದನ್ನು ಸಾಯಂಕಾಲದಲ್ಲಿಯೂ ಅರ್ಪಿಸಬೇಕು. ಅರಣ್ಯಕಾಂಡ 28:3-4. ನಮ್ಮ ಬಲಿಯು ಎಷ್ಟೇ ಕುಂಟದ್ದಾಗಿಯೂ ಮತ್ತು ಅಪೂರ್ಣವಾಗಿದ್ದರೂ ಅದನ್ನು ನಮ್ಮ ವಿಮೋಚಕನ ಬಳಿಯ ಪುಣ್ಯದ ಅರ್ಹತೆಯ ಮೂಲಕ ನಾವು ತಂದೆಗೆ ಅರ್ಪಿಸಿದರೆ ಅದು ಪವಿತ್ರವೆಂದು ಮತ್ತು ದೋಷರಹಿತವಾದದ್ದೆಂದು ಎಣಿಸಲ್ಪಡುತ್ತದೆ ಮತ್ತು ಆತನ ಮೂಲಕ ಪರಿಶುದ್ಧವೂ ಮತ್ತು ದೇವರಿಗೆ ಮೆಚ್ಚುಗೆಯೂ ಆಗಿದ್ದರೆ. 1 ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. 1 ಪೇತ್ರನು 2ನೇ ಅಧ್ಯಾಯ 5ನೇ ವಾಕ್ಯ. ಆ ಕಾಣಿಕೆಯು ಎಷ್ಟೇ ಚಿಕ್ಕದಾಗಿದ್ದರೂ ಆ ಬಲಿಯ ಮೂಲಕ ಉಂಟಾಗುವ ಬಹುಮಾನವು ನಮ್ಮದಾಗುತ್ತದೆ. ಆದರೆ ಅದು ಉಚಿತ ಕಾಣಿಕೆಯಾಗಿ ಮತ್ತು ಸಂಪೂರ್ಣ ದಹನ ಬಲಿಯಾಗಿ ಅರ್ಪಿಸಬೇಕು. ಯಜ್ಞವೇದಿಯ ಮೇಲೆ ಬೆಂಕಿಯಲ್ಲಿ ದಹನವಾಗುವಾಗ 1 ಸಣ್ಣ ತುಂಡು ಸಹ ಹಿಂದಕ್ಕೆ ತೆಗೆಯುವಂತಿಲ್ಲ.
ಮತ್ತು ಬೋಧಕನ ಕ್ರಿಸ್ತನ ಆತ್ಮವಿರುವ ಯಾರೇ ಆಗಲಿ ತಮಗಿರುವ ಎಲ್ಲದರಲ್ಲಿ ಸ್ವಲ್ಪವನ್ನು ಹಿಂದಕ್ಕೆ ತೆಗೆಯುವಂತಿಲ್ಲ. ಅವರು ನಿಶ್ಚಯವಾಗಿಯೂ ಅದಕ್ಕೆ ತದ್ವಿರುದ್ಧವಾಗಿ ಹೆಚ್ಚೆಂದರೆ ಆಭರಣಕ್ಕಾಗಿ ಅತ್ಯಂತ ಬೆಲೆಯುಳ್ಳ ಮುತ್ತಿಗಾಗಿ ಕಸವನ್ನು ಅರ್ಪಿಸುತ್ತಿದ್ದಾರೆಂದು ಭಾವಿಸಲಾಗುತ್ತದೆ. ಓಕೆ, ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇವತ್ತು ರಾತ್ರಿಯ ಗೀತೆಗಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ನಿಯರೆಸ್ಟ್ ಆದಂತ ಒಂದು ಟಾಪಿಕ್ ನೋಡ್ರಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಲ್ಲಿ ಬಲಿ ಕೊಡೋದ್ ಬಗ್ಗೆ ಮಾತಾಡ್ತಾ ಇದ್ರೆ, ಬಲಿ ಯಾವ ರೀತಿ ಇರ್ಬೇಕಂತ ಹೇಳ್ಬೇಕಾದ್ರೆ, ನೀವು ಕರ್ತನಿಗೆ ಏನ್ ಮಾಡಿ, ನೀವು ಈ ರೀತಿಯಾದಂತ ಒಂದು ಬಲಿನ ಅರ್ಪಣೆ ಮಾಡಿ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟೇ ಅಪರಿಪೂರ್ಣ ಇಲ್ಲಿ, ನಮ್ಮ ಬಲಿ ಎಷ್ಟೇ ಕೊರತೆ ಇರ್ಬೋದು ಅಲ್ವಾ, ನಮ್ಮ ಬಲಿಗಳೆಲ್ಲ ಗೊತ್ತೇ ಇದೆ ತಾನೆ, ಯಾವ ತರ ಬಲಿ ಕೊಡ್ತಾ ಇದೀವಿ ಅಂದ್ಬಿಟ್ಟು. ಅಷ್ಟೇ ಇದೆ ನಮ್ಮ ಬಲಿ, ಹಂಗೆ ಇದೆ. ಎಷ್ಟೇ ಇದ್ರು ಕೂಡ ಆ ಬಲಿನ ಏನ್ ಮಾಡೋಣ, ಕ್ರಿಸ್ತನ ಪುಣ್ಯದಲ್ಲಿ, ಆತನ ವಿಮೋಚಕನ ಪುಣ್ಯದಲ್ಲಿ ದೇವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ. ದೇವ್ರ ಮುಂದೆ ಎಷ್ಟಿದೆಯೋ ಅದನ್ನ ಪೂರ್ಣ ಹೃದಯದಿಂದ ಶುದ್ಧವಾಗಿ ಏನ್ ಮಾಡ್ರಿ, ಕೊಡಕ್ಕೆ ಅದನ್ನ ಪ್ರಯತ್ನ ಪಟ್ರಿ. ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಅದರಿಂದ ಸ್ವಲ್ಪನೂ ಈಚೆ ತೆಗಿಬಾರ್ದು. ಕರೆಕ್ಟಾ? ನೋಡ್ರಿ ಎಷ್ಟು ಮೀನಿಂಗ್ಫುಲ್ ಆಗಿದೆ. ನಮ್ಮಲ್ಲಿ ಏನಿದೆ ಕೊಟ್ಬಿಡೋಣ, ಕೊಟ್ಬಿಟ್ಟು ಏನ್ ಮಾಡ್ಬಾರ್ದು, ಯಾವುದೇ ಕಾರಣಕ್ಕೂ ಸ್ವಲ್ಪ ನನ್ಗೆ ಸ್ವಲ್ಪ ಬೇಕು ಈ ಬಲಿಯಲ್ಲಿ ಅಂದ್ಬಿಟ್ಟು ತೆಗಿಯಕ್ ಹೋಗ್ಬಾರ್ರಿ. ಕೊಟ್ಟಿರೋದೇ, ನಾವು ಕೊಟ್ಟಿರೋ ಬಲಿನ ಹಂಗಿದೆ, ಅದ್ರಲ್ಲೂ ಸಂಪೂರ್ಣವಾಗಿ ಕೊಡಕ್ಕಾಗದೆ ಅದನ್ನ ತೆಗಿತೀವಿ ಅಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಅಲ್ವಾ. ಇದು ಒಳ್ಳೆ ಒಂದು ಲೆಸನ್ ನಮ್ಗೆ. ಏನಪ್ಪಾ ಅಂದ್ರೆ, ಈ ಒಂದು ವಿಷಯ ಹೇಳ್ಬಿಡ್ತೀನಿ, ಟೈಮ್ ಶಾರ್ಟ್ ಇದೆ, ನೆನಪು ಬಂದಾಗ ಮಾತಾಡ್ಬಿಡ್ತೀನಿ, ಆಮೇಲೆ ಮುಗಿಸ್ಬಿಡೋಣ. ಈ ಏನಪ್ಪಾ ಅಂದ್ರೆ, ಒಂದು ಅರಮನೆ ಇರುತ್ತೆ. ಆ ಅರಮನೆನ ಏನ್ ಮಾಡ್ತಾರೆ, ಒಂದು ರಾಜ ಮಾರಕ್ ಹೋಗ್ತಾರೆ. ಆ ಅರಮನೆನ ಮಾರಕ್ ಹೋದಾಗ ತುಂಬಾ ತನಗೆ ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾರೆ, ಅಂದ್ರೆ ಯಾರೋ ಒಬ್ಬ ಪರಿಚಯ ಇರ್ತಾರೆ, ಅವ್ರು ತುಂಬಾ ಕ್ಲೋಸ್ ಆಗಿರ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಅರಮನೆನ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಅರಮನೆ ಬೆಲೆ ಎಷ್ಟಂತ ನಾವು ಹೇಳಕ್ಕಾಗುತ್ತಾ? ಆಗಲ್ಲ. ಅವೇನ್ ಮಾಡ್ತಾರೆ ಅಂದ್ರೆ, ಅವರು ಆ ಅರಮನೆ ರೇಟ್ ಫ್ರೆಂಡ್ ಮಾರಕ್ ಹೋದಾಗ ಅವ್ರು ಕೇಳ್ತಾರೆ, ಈ ಒಂದು ಅರಮನೆ ನೀನ್ ತಗೊಂಡ್ಬಿಡು, ನೀನ್ ನನಗೆ ಮಾರ್ತಾ ಇದೀನಿ ಅಂತ ಹೇಳ್ಬೇಕಾರೆ ಅವ್ರೇನ್ ಮಾಡ್ತಾರೆ, ನಾನು ಹೋಗ್ಬಿಟ್ಟು ಅರಮನೆ ತಗೊಳ್ಳೋದ, ನಾನ್ ಬಡವ ಸ್ವಾಮಿ, ನಾನು ಅರಮನೆ ತಗೊಳ್ಳೋಷ್ಟು ದುಡ್ಡು ನನ್ನಲ್ಲಿ ಇಲ್ಲ ಅಂತ ಹೇಳ್ಬೇಕಾರೆ, ಇಲ್ಲ ನೀನ್ ತಗೊಳ್ಳೇಬೇಕು, ನಿನ್ಗೆ ಕೊಟ್ಬಿಡ್ತೀನಿ, ನಿನಗೆ ಕೊಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದೀನಿ, ನಿನ್ನಲ್ಲಿ ಎಷ್ಟಿದೆ ಅಷ್ಟು ಕೊಡು ಅಂತ ಕೇಳ್ತಾನೆ. ಅವಾಗ ಆ ವ್ಯಕ್ತಿ, ನನ್ನಲ್ಲಿ ಏನೂ ಇಲ್ಲ, ನನ್ನ ಕೈಯಲ್ಲಿ ಒಂದು 50,000 ರೂಪಾಯಿ ದುಡ್ಡಿದ್ದು ಹಚ್ಬಿಟ್ರೆ ಇನ್ನೇನೂ ಇಲ್ಲ, ಅದ್ರಲ್ಲಿ ನಾನು ಈ ಅರಮನೆ ಹೆಂಗ್ ತಗೊಳಕ್ಕಾಗುತ್ತೆ ಅಂತ ಹೇಳ್ತಾರಂತ. ಅವಾಗ ಅವ್ರು ಕೇಳ್ತಾರೆ, ಆಯ್ತು ಅಷ್ಟೇ ದುಡ್ಡಿಗೆ ಏನ್ ಮಾಡ್ಬಿಡು, ಕೊಟ್ಬಿಡು, ಅರಮನೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು. ಅವಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನಂತೆ, ಒಂದ್ ವೇಳೆ ನಾನು 50,000 ಕೊಡ್ತೀನಿ ಅನ್ನೋ ಬದಲು 40,000 ಅಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಅರ್ಥವಾಯ್ತಾ ನಿಮ್ಗೆ? ಏನಪ್ಪಾ ಅಂದ್ರೆ, ಅರಮನೆ ಬೆಲೆ 5,000 ಈಕ್ವಲೇ ಅಲ್ಲ, ದೇವ್ರು ಕೊಡುವಂತ ಬಿರುದು, ನಾವು ಕೊಡುವಂತ ಬಲಿ ಈಕ್ವಲೇ ಅಲ್ಲ. ಆದ್ರೂ ಅದ್ರಲ್ಲಿ ಚೌಕಾಸಿ ಮಾಡ್ತೀವಿ ಅಂದ್ರೆ, ಅದನ್ನ ಇಷ್ಟೇ ಕೊಡೋಣ ದೇವ್ರಿಗೆ, ಅಷ್ಟೇ ಕೊಡೋಣ ಅಂತ ಯೋಚನೆ ಮಾಡ್ತೀವಿ ಅಂದ್ರೆ ದೇವ್ರು ಇಷ್ಟ ಪಡ್ತಾರ ಅಲ್ವಾ. ಅದಕ್ಕೆ ಅದೇನು ಅಂತಾರೆ, ಒಂದ್ ಪಾಯಿಂಟ್ ನೋಡಿ ಕೊನೆಗೆ, ಅದಕ್ಕೆ ತದ್ವಿರುದ್ಧವಾಗಿ ಹೆಚ್ಚೆಂದ್ರೆ ಆಭರಣಕ್ಕಾಗಿ ಅತ್ಯಂತ ಬೆಲೆಯುಳ್ಳ ಮುತ್ತಿಗಾಗಿ ಕಸವನ್ನು ಅರ್ಪಿಸ್ತಾರೆಂದು ಭಾವಿಸಲಾಗುತ್ತದೆ ಅಲ್ವಾ. ದೇವ್ರು ಕೊಡಂತ ಮಾಣಿಕ್ಯ, ಆ ಒಂದು ಬೆಲೆ ಉಳ್ಳ ವಸ್ತುಗೆ ನಾವು ಕೊಡ್ತಾರಂತ ಏನೂ ಇಲ್ಲ, ಅದ್ರಲ್ಲೂ ತಗೊಳ್ತೀವಿ ಅಂದ್ರೆ ದೇವ್ರ ದೃಷ್ಟಿಲಿ ಅದೇನಾಗ್ಬಿಡುತ್ತೆ ಅಂದ್ರೆ ಕಸ. ದೇವ್ರ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಕೊಟ್ರೆ ಎಷ್ಟಿದೆಯೋ ನಮ್ ಕೈಲಿ ಎಷ್ಟಾಗುತ್ತೋ ಪೂರ್ತಿಯಾಗಿ ಕೊಡೋಣ, ಇಲ್ದೇ ಇದ್ರೆ ದೇವ್ರು ಖಂಡಿತವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ, ಮೆಡಿಟೇಟ್ ಮಾಡಿ, ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ. ಪ್ರೀತಿಯ ಸಹೋದರರೇ, ಓಕೆ, ಇಲ್ಲಿವರೆಗೂ ಪ್ರಾರ್ಥನೆ ಮಾಡದಿರುವಂತ ಸಹೋದರ ಯಾರಾದ್ರೂ ಇದ್ದೀರಾ? ನಾನು ಒಂದ್ ವೇಳೆ ನಿಮ್ಮ ಹೆಸರು ಕರೆದೇ ಇರೋರು, ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡಿ. ಸ್ವಲ್ಪ ಹೊರಗಡೆ ಇದ್ದೀನಿ. ಸ್ವಲ್ಪ ಹೊರಗಡೆ ಇದ್ದೀರಾ? ಸರಿ, ಓಕೆ. ನವೀನ್ ಬ್ರದರ್ಗೆ ಹೇಳಿ, ಅವ್ರು ನವೀನ್ ಪ್ರಾರ್ಥನೆ ಮಾಡಿ. ನವೀನ್ ಬ್ರದರ್, ಓಕೆ, ಸರಿ. ಯಾರು? ನಾನು ಮೋಹನ್ರಾಜ್ ಬ್ರದರ್ ಇದ್ದೇನೆ. ಮಾಡಿ ಬ್ರದರ್, ಮಾಡಿ. ನಿಮ್ಮ ಹೆಸರು ಬರ್ಲಿಲ್ಲ ಅಲ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನ ಮೌನತನು ಸರ್ವ ಸೃಷ್ಟಿಗೆ ಯಜಮಾನನಾಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಬೇ. ನೀನು ನಮ್ಮನ್ನು ಪ್ರೀತಿಸಿದಿರಿ, ನಿಮಗೆ ಸ್ತೋತ್ರ. ಪ್ರೀತಿಸೋದು ಮಾತ್ರವಲ್ಲದೆ ನೀನು ಒಬ್ಬನ ಏಕೈಕ ಕುಮಾರನು, ನಮ್ಮ ರಕ್ಷಕನ ಒಡೆಯನಾದ ಕ್ರಿಸ್ತೇಸನ್ನು ಭೂಲೋಕಕ್ಕೆ ನಮಗೋಸ್ಕರ ಕಳಿಸಿಕೊಟ್ಟು ಆತನ ಮೂಲಕ ಅನೇಕ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ನಿತ್ಯ ಜೀವ
ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಸಂಜೆ ವೇಳೆಯಲ್ಲಿ ತಂದೆಯಾದ ದೇವರೇ, ಉತ್ತಮವಾದ ಪಾಠವನ್ನು ಕಲೀಲಿಕ್ಕೆ ಬ್ರದರ್ ಅವ್ರ ಮೂಲಕ ನೀನು ಕೊಟ್ಟಂಥ ಸಮಯಕ್ಕಾಗಿ, ಕೊಟ್ಟಂಥ ಆಶೀರ್ವಾದಗಳಿಗಾಗಿ, ಮಾತುಗಳಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಇನ್ನು ಹೆಚ್ಚಾದ ಜ್ಞಾನವನ್ನು ದಯಪಾಲಿಸಿರಿ, ಅವರನ್ನು ಬಲಪಡಿಸಿರಿ, ನಿಮ್ಮ ವಾಕ್ಯದಲ್ಲಿ ನಡೆಸಿರಿ, ಮತ್ತು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿರಿ ಅಂತ ಪ್ರಾರ್ಥನೆ. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಎಲ್ಲರಿಗಾಗಿ ನಾನು ಮತ್ತೊಂದು ಆರ್ತಿ ಪ್ರಾರ್ಥನೆ. ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ, ವಾಕ್ಯಗಳನ್ನು ಕಲಿಯುವುದಕ್ಕಾಗಿ ಸೇರಿ ಬಂದಿರುವಾಗ ಅವರನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂದು ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮತ್ತು ಈ ರಾತ್ರಿಯಲ್ಲಿ ನಾವು ಸುಖಕರ ನಿದ್ರೆಯನ್ನು ಮಾಡ್ಲಿಕ್ಕಾವಂತೆ ಮತ್ತು ನಾಳಿನ ಒಂದು ಹೊಸ ದಿನವನ್ನು ನೋಡ್ಲಿಕ್ಕಾವಂತೆ ನಮಗೆ ನೆಚ್ಚಿನ ಸಮಯವನ್ನು ಕೊಟ್ಟು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂದು ನೀನು ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Thank you all brothers and sisters. Good night. ಎಲ್ಲರಿಗೂ ನಮಸ್ತೆ. ಬ್ರದರ್ಸ್ ನಮಸ್ತೆ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ಥ್ಯಾಂಕ್ ಯು. ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. God bless you. Thank you. Thank you, brother. Hey brother, Sarojat sister, Shantam sister, ನಮಸ್ಕಾರ. brother, Dan brother, Karthik brother, Navita sister, Nirosh brother. Thank you brother. Good night brother. Good night. ಎಲ್ಲ ನಮಸ್ತೆ. ಗುಡ್ ನೈಟ್ Thank you. Good night. Sister. Bye. ಬ್ರದರ್. Brother. ಅದು ನಮ್ಮ ಫೋನ್ ಸ್ವಲ್ಪ ಬೇರೆ ಕಡೆ ಹೋಗಿದೆ ಬ್ರದರ್, ಅದಕ್ಕೆ ಮಗಳ ಫೋನ್ ತಗೊಂಡು ಕ್ಲಾಸ್ಗೆ ಅಟೆಂಡ್ ಆದೆ. ಇರ್ಲಿ ಅದಕ್ಕೆ ನಾನು ಹೆಸರು ನೋಡ್ತಾ ಇರ್ತೀನಿ, ಯಾರು ಕರೀನ ಅಂತ ಕಾಣಿಸ್ಲಿಲ್ವಲ್ಲ ಅದಕ್ಕೆ. ಪ್ರಕಾಶ್ ಬ್ರದರ್ ನಮಸ್ತೆ. Okay. ಮಗಳ ನಂಬರ್ ಅದು. ಹೌದಾ, ಸರಿ ಆಯ್ತು. Thank you. God bless you. Take care. Good night. Bye. ಬಾಯ್ ಬ್ರದರ್. Bye.